ವರಮಹಾಲಕ್ಷ್ಮಿ ಹಬ್ಬದಂದು ಏನು ಮಾಡಬೇಕು? ಲಕ್ಷ್ಮೀ ದೇವಿಯನ್ನು ಹೇಗೆ ಕೂರಿಸಬೇಕು? ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಿದರೆ ಒಳ್ಳೆಯದು? ಸಾಮಾನ್ಯವಾಗಿ ಎಲ್ಲರೂ ಮಾಡದ ಯಾವ ವಿಶೇಷ ಆಚರಣೆಗಳನ್ನು ಈ ದಿನ ಮಾಡಬಹುದು? ಶ್ರಾವಣ ಮಾಸ ಬಂದಾಗಲೇ ಪ್ರತಿಯೊಂದು ಮನೆಯಲ್ಲೂ ಒಂದು ರೀತಿಯ ಭಕ್ತಿ, ಸಂತೋಷ ಮತ್ತು ಪವಿತ್ರ ವಾತಾವರಣ ಶುರುವಾಗುತ್ತದೆ. ಅದರಲ್ಲೂ ಶುಕ್ರವಾರ ಬರುವ ವರಮಹಾಲಕ್ಷ್ಮಿ ವ್ರತಕ್ಕೆ ನಮ್ಮ ಸಂಪ್ರದಾಯದಲ್ಲಿ ವಿಶೇಷ ಸ್ಥಾನವಿದೆ. ಇದು ಕೇವಲ ಲಕ್ಷ್ಮೀ ದೇವಿಗೆ ಹೂವು ಹಾಕಿ ಪೂಜೆ ಮಾಡುವ ಒಂದು ದಿನವಲ್ಲ. ಇದರ ಹಿಂದೆ ಕುಟುಂಬದ ನೆಮ್ಮದಿ, ಸೌಭಾಗ್ಯ, ಆರೋಗ್ಯ, ಸಂತಾನ, ಧನಸಂಪತ್ತು ಮತ್ತು ಮನಸ್ಸಿನ ಶಾಂತಿಗಾಗಿ ದೇವಿಯನ್ನು ಪ್ರಾರ್ಥಿಸುವ ಒಂದು ಸುಂದರವಾದ ಸಂಪ್ರದಾಯ ಇದೆ. ವರಮಹಾಲಕ್ಷ್ಮಿ ಎಂದರೆ ವರಗಳನ್ನು ನೀಡುವ ಲಕ್ಷ್ಮಿ ಎಂಬ ಅರ್ಥ. ಆದ್ದರಿಂದ ಈ ದಿನ ಲಕ್ಷ್ಮೀ ದೇವಿಯನ್ನು ಕೇವಲ ಹಣದ ದೇವತೆಯಾಗಿ ನೋಡದೆ ನಮ್ಮ ಜೀವನದಲ್ಲಿ ಅಗತ್ಯವಿರುವ ಪ್ರತಿಯೊಂದು ಶುಭಶಕ್ತಿಯ ಪ್ರತೀಕವಾಗಿ ಪೂಜಿಸುವುದು ಮುಖ್ಯ. ಪರಂಪರೆಯ ನಂಬಿಕೆಯ ಪ್ರಕಾರ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಅಷ್ಟಲಕ್ಷ್ಮಿಯ ರೂಪಗಳನ್ನು ಸ್ಮರಿಸಲಾಗುತ್ತದೆ. ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಆದಿಲಕ್ಷ್ಮಿ ಮತ್ತು ಗಜಲಕ್ಷ್ಮಿ ಜೀವನದ ಬೇರೆ ಬೇರೆ ರೀತಿಯ ಸಮೃದ್ಧಿಯನ್ನು ಸೂಚಿಸುವ ರೂಪಗಳೆಂದು ಭಕ್ತರು ಭಾವಿಸುತ್ತಾರೆ. ಈ ದಿನ ಬೆಳಗ್ಗೆ ಎದ್ದ ತಕ್ಷಣ ಮಾಡುವ ಮೊದಲ ಕೆಲಸವೇ ಮನಸ್ಸನ್ನು ಶಾಂತಗೊಳಿಸುವುದು. ಮನೆ ಸ್ವಚ್ಛವಾಗಿರಬೇಕು. ಪೂಜಾ ಸ್ಥಳವನ್ನು ಚೆನ್ನಾಗಿ ತೊಳೆದು ಸಾಧ್ಯವಾದರೆ ರಂಗೋಲಿ ಹಾಕಿ ಬಾಗಿಲಿಗೆ ಮಾವಿನ ಎಲೆ ಅಥವಾ ತೋರಣ ಹಾಕಬಹುದು. ಆದರೆ ಇಲ್ಲಿ ಒಂದು ವಿಷಯ ಬಹಳ ಮುಖ್ಯ. ದೊಡ್ಡ ದೊಡ್ಡ ಅಲಂಕಾರ ಮಾಡಿದರೆ ಮಾತ್ರ ದೇವಿಗೆ ಇಷ್ಟವಾಗುತ್ತದೆ ಎನ್ನುವುದು ಅವಶ್ಯಕವಲ್ಲ. ನಿಮ್ಮ ಮನಸ್ಸಿನ ಭಕ್ತಿ, ಮನೆಯ ಸ್ವಚ್ಛತೆ ಮತ್ತು ಸಾತ್ವಿಕ ವಾತಾವರಣವೇ ಮುಖ್ಯ. ಸಾಧ್ಯವಾದರೆ ಬೆಳಗ್ಗೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಪೂಜೆಗೆ ಸಿದ್ಧರಾಗಬಹುದು. ಮಹಿಳೆಯರು ತಮ್ಮ ಸಂಪ್ರದಾಯದ ಪ್ರಕಾರ ಸೀರೆ ಧರಿಸಿ ಅರಿಶಿನ ಕುಂಕುಮ ಇಟ್ಟುಕೊಂಡು ಪೂಜೆಗೆ ಕುಳಿತುಕೊಳ್ಳಬಹುದು. ಪುರುಷರು ಸಹ ಪೂಜೆಯಲ್ಲಿ ಭಾಗವಹಿಸಬಹುದು. ವರಮಹಾಲಕ್ಷ್ಮಿ ವ್ರತವನ್ನು ವಿಶೇಷವಾಗಿ ಮಹಿಳೆಯರು ಆಚರಿಸುವ ಸಂಪ್ರದಾಯ ಇದ್ದರೂ ಮನೆಯ ಎಲ್ಲರೂ ಭಕ್ತಿಯಿಂದ ದೇವಿಯನ್ನು ಆರಾಧಿಸುವುದರಲ್ಲಿ ತಪ್ಪಿಲ್ಲ. ಈಗ ಮುಖ್ಯವಾದ ಪ್ರಶ್ನೆ, ಲಕ್ಷ್ಮೀ ದೇವಿಯನ್ನು ಮನೆಯಲ್ಲಿ ಹೇಗೆ ಕೂರಿಸಬೇಕು? ಸಾಮಾನ್ಯವಾಗಿ ಒಂದು ಕಲಶವನ್ನು ಸ್ಥಾಪಿಸಿ ಅದರ ಮೇಲೆ ತೆಂಗಿನಕಾಯಿ ಇಟ್ಟು ಅದನ್ನು ಲಕ್ಷ್ಮೀ ದೇವಿಯ ರೂಪವಾಗಿ ಅಲಂಕರಿಸುವ ಪದ್ಧತಿ ಇದೆ. ಕೆಲವರು ಸಿದ್ಧವಾದ ವರಮಹಾಲಕ್ಷ್ಮಿ ಮುಖವಾಡವನ್ನು ಬಳಸುತ್ತಾರೆ. ಕೆಲವರು ಬೆಳ್ಳಿ ಅಥವಾ ಹಿತ್ತಾಳೆಯ ಲಕ್ಷ್ಮೀ ವಿಗ್ರಹವನ್ನು ಕೂರಿಸುತ್ತಾರೆ. ನಿಮ್ಮ ಕುಟುಂಬದ ಸಂಪ್ರದಾಯ ಯಾವುದು ಅದನ್ನೇ ಅನುಸರಿಸುವುದು ಅತ್ಯುತ್ತಮ. ಪೂಜಾ ಸ್ಥಳದಲ್ಲಿ ಒಂದು ಸ್ವಚ್ಛವಾದ ಮಣೆ ಅಥವಾ ಪೀಠವನ್ನು ಇಟ್ಟು ಅದರ ಮೇಲೆ ಅಕ್ಕಿ ಅಥವಾ ರಂಗೋಲಿಯಿಂದ ಒಂದು ಶುಭವಾದ ವಿನ್ಯಾಸ ಮಾಡಬಹುದು. ಅದರ ಮೇಲೆ ಕಲಶವನ್ನು ಸ್ಥಾಪಿಸಬಹುದು. ಕಲಶದಲ್ಲಿ ಸ್ವಚ್ಛವಾದ ನೀರು, ಅಕ್ಷತೆ ಮತ್ತು ನಿಮ್ಮ ಸಂಪ್ರದಾಯದಲ್ಲಿ ಬಳಸುವ ಮಂಗಳದ್ರವ್ಯಗಳನ್ನು ಹಾಕಬಹುದು. ಹೊರಭಾಗದಲ್ಲಿ ಅರಿಶಿನ ಕುಂಕುಮ ಹಚ್ಚಿ ಮಾವಿನ ಎಲೆಗಳನ್ನು ಇಟ್ಟು ಮೇಲ್ಭಾಗದಲ್ಲಿ ತೆಂಗಿನಕಾಯಿ ಇಡಬಹುದು. ಅದರ ಮೇಲೆ ಲಕ್ಷ್ಮೀ ದೇವಿಯ ಮುಖವನ್ನು ಸ್ಥಾಪಿಸಿ ಅಲಂಕರಿಸಬಹುದು. ಆದರೆ ಇಲ್ಲಿ ಒಂದು ವಿಭಿನ್ನವಾದ ವಿಷಯ ಇದೆ. ಲಕ್ಷ್ಮೀ ದೇವಿಯನ್ನು ಕೂರಿಸುವಾಗ ಕೇವಲ ಅಲಂಕಾರಕ್ಕೆ ಹೆಚ್ಚು ಗಮನ ಕೊಡುವ ಬದಲು ದೇವಿಯ ಮುಂದೆ ನಿಮ್ಮ ಮನೆಯ ಜೀವನದ 8 ಆಶಯಗಳನ್ನು ಇಡಬಹುದು. ಉದಾಹರಣೆಗೆ, ಧನಕ್ಕಾಗಿ ಒಂದು ಅಕ್ಕಿಯ ಮುಷ್ಟಿ, ವಿದ್ಯೆಗಾಗಿ ಪುಸ್ತಕ, ಆರೋಗ್ಯಕ್ಕಾಗಿ ತುಳಸಿ ಎಲೆ ಅಥವಾ ಔಷಧೀಯ ಸಸ್ಯದ ಪ್ರತೀಕ, ಕುಟುಂಬದ ನೆಮ್ಮದಿಗಾಗಿ ದೀಪ, ಅನ್ನದ ಸಮೃದ್ಧಿಗಾಗಿ ಧಾನ್ಯ, ಧೈರ್ಯಕ್ಕಾಗಿ ಒಂದು ಹಣ್ಣು, ಸಂತೋಷಕ್ಕಾಗಿ ಸಿಹಿ ಮತ್ತು ಸೇವೆಯ ಸಂಕೇತವಾಗಿ ದಾನಕ್ಕೆ ಬೇರೆ ವಸ್ತು. ಇವು ಶಾಸ್ತ್ರದಲ್ಲಿ ಕಡ್ಡಾಯವಾದ ವಿಧಿಗಳೆಂದು ಹೇಳದೆ ನಿಮ್ಮ ಪ್ರಾರ್ಥನೆಯನ್ನು ಅರ್ಥಪೂರ್ಣವಾಗಿಸುವ ವೈಯಕ್ತಿಕ ಭಕ್ತಿಯ ವಿಧಾನವಾಗಿ ಮಾಡಬಹುದು. ದೇವಿಯ ಮುಂದೆ ಕುಳಿತು ನನಗೆ ಹಣ ಮಾತ್ರ ಬೇಕು ಎನ್ನುವುದಕ್ಕಿಂತ ನಮ್ಮ ಮನೆಯಲ್ಲಿ ಅನ್ನ, ಆರೋಗ್ಯ, ಜ್ಞಾನ, ನೆಮ್ಮದಿ, ಪರಸ್ಪರ ಪ್ರೀತಿ ಮತ್ತು ಧರ್ಮಬದ್ಧವಾದ ಸಂಪತ್ತು ಇರಲಿ ಎಂದು ಪ್ರಾರ್ಥಿಸುವುದು ಈ ಹಬ್ಬದ ಅರ್ಥವನ್ನು ಇನ್ನಷ್ಟು ಸುಂದರಗೊಳಿಸುತ್ತದೆ. ಲಕ್ಷ್ಮೀ ದೇವಿಯ ಅಲಂಕಾರದಲ್ಲಿ ಸಾಮಾನ್ಯವಾಗಿ ಕೆಂಪು, ಹಳದಿ, ಹಸಿರು ಅಥವಾ ಗುಲಾಬಿ ಬಣ್ಣದ ವಸ್ತ್ರಗಳನ್ನು ಬಳಸುತ್ತಾರೆ. ದೇವಿಗೆ ಹೂವುಗಳನ್ನು ಅರ್ಪಿಸಬಹುದು. ಕಮಲ ಹೂವು ಲಕ್ಷ್ಮೀ ದೇವಿಯೊಂದಿಗೆ ವಿಶೇಷವಾಗಿ ಸಂಬಂಧಿಸಿದ ಹೂವಾಗಿ ಪರಿಗಣಿಸಲಾಗುತ್ತದೆ. ಆದರೆ ಕಮಲ ಸಿಗದಿದ್ದರೆ ಬೇರೆ ಶುದ್ಧವಾದ ಹೂವುಗಳಿಂದಲೂ ಪೂಜೆ ಮಾಡಬಹುದು. ಇಲ್ಲಿ ಮತ್ತೊಂದು ಮುಖ್ಯ ವಿಷಯ, ದೇವರಿಗೆ ದುಬಾರಿ ವಸ್ತುಗಳನ್ನು ಅರ್ಪಿಸುವುದೇ ಭಕ್ತಿಯ ಪ್ರಮಾಣವಲ್ಲ. ಒಂದು ಸರಳ ಹೂವು, ಒಂದು ದೀಪ, ಒಂದು ಮನಸ್ಸಿನ ಪ್ರಾರ್ಥನೆಯು ಭಕ್ತಿಯಿಂದ ಅರ್ಪಿಸಿದರೆ ಅದಕ್ಕೆ ತನ್ನದೇ ಆದ ಅರ್ಥವಿದೆ. ಈ ದಿನದ ಪೂಜೆಯಲ್ಲಿ ದೀಪಕ್ಕೆ ವಿಶೇಷ ಮಹತ್ವ ಕೊಡಬಹುದು. ಮನೆಯ ಪೂಜಾ ಸ್ಥಳದಲ್ಲಿ ದೀಪ ಹಚ್ಚಿ ನಮ್ಮ ಮನೆಯಲ್ಲಿರುವ ಅಜ್ಞಾನ, ಭಯ, ಕೋಪ, ಅಸೂಯೆ ಮತ್ತು ನಕಾರಾತ್ಮಕತೆ ದೂರವಾಗಿ ಜ್ಞಾನ ಮತ್ತು ಶಾಂತಿಯ ಬೆಳಕು ಹೆಚ್ಚಲಿ ಎಂದು ಪ್ರಾರ್ಥಿಸಬಹುದು. ಇದೊಂದು ಸುಂದರವಾದ ವಿಭಿನ್ನ ಆಚರಣೆ. ಏಕೆಂದರೆ ಸಾಮಾನ್ಯವಾಗಿ ನಾವು ಲಕ್ಷ್ಮೀ ಪೂಜೆಯನ್ನು ಹಣದೊಂದಿಗೆ ಮಾತ್ರ ಸಂಪರ್ಕಿಸುತ್ತೇವೆ. ಆದರೆ ನಿಜವಾದ ಸಮೃದ್ಧಿ ಎಂದರೆ ಹಣ ಮಾತ್ರವಲ್ಲ. ಹಣ ಇದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ದರೆ ಅದನ್ನು ಸಂಪೂರ್ಣ ಸಮೃದ್ಧಿ ಎಂದು ಹೇಳಲು ಸಾಧ್ಯವಿಲ್ಲ.
ಆದ್ದರಿಂದ ದೀಪವನ್ನು ಬೆಳಗಿಸುವಾಗ ಮನೆಯ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಬದಲಾಯಿಸಬೇಕೆಂದು ಬಯಸುವ ಒಂದು ಕೆಟ್ಟ ಅಭ್ಯಾಸವನ್ನು ಮನಸ್ಸಿನಲ್ಲಿ ಬಿಡುವ ಸಂಕಲ್ಪ ಮಾಡಬಹುದು. ಇನ್ನೊಂದು ವಿಶೇಷವಾಗಿ ಮಾಡಬಹುದಾದ ಕೆಲಸ ಎಂದರೆ ಲಕ್ಷ್ಮೀ ಸಂಕಲ್ಪ. ದೇವಿಯ ಮುಂದೆ ಕುಳಿತು ಕಣ್ಣು ಮುಚ್ಚಿ ನಿಮ್ಮ ಕುಟುಂಬಕ್ಕಾಗಿ 5 ಅಥವಾ 8 ಒಳ್ಳೆಯ ಸಂಕಲ್ಪಗಳನ್ನು ಮಾಡಿಕೊಳ್ಳಿ. ಉದಾಹರಣೆಗೆ, ನಾನು ಅನಗತ್ಯವಾಗಿ ಹಣ ವ್ಯರ್ಥ ಮಾಡುವುದಿಲ್ಲ, ಮನೆಯ ಹಿರಿಯರನ್ನು ಗೌರವಿಸುತ್ತೇನೆ, ಅನ್ನವನ್ನು ವ್ಯರ್ಥ ಮಾಡುವುದಿಲ್ಲ, ಸಾಧ್ಯವಾದಷ್ಟು ಬಡವರಿಗೆ ಸಹಾಯ ಮಾಡುತ್ತೇನೆ, ಕೋಪವನ್ನು ಕಡಿಮೆ ಮಾಡುತ್ತೇನೆ, ನನ್ನ ದುಡಿಮೆಯಿಂದ ಬಂದ ಹಣವನ್ನು ಧರ್ಮಬದ್ಧವಾಗಿ ಬಳಸುತ್ತೇನೆ ಎಂದು ಸಂಕಲ್ಪ ಮಾಡಬಹುದು. ಇದು ಯಾವುದೇ ಅದ್ಭುತ ಮಂತ್ರಕ್ಕಿಂತ ಜೀವನದಲ್ಲಿ ನಿಜವಾದ ಬದಲಾವಣೆ ತರಬಲ್ಲ ಒಂದು ಸುಂದರವಾದ ಆಚರಣೆಯಾಗಬಹುದು. ವರಮಹಾಲಕ್ಷ್ಮಿ ಪೂಜೆಯ ಸಂದರ್ಭದಲ್ಲಿ ಕಲಶಕ್ಕೆ ಅಲಂಕಾರ ಮಾಡುವ ವಿಧಾನ ಕೂಡ ಮನೆಯ ಸಂಪ್ರದಾಯದಂತೆ ಬದಲಾಗಬಹುದು. ಕೆಲವರು ಕಲಶಕ್ಕೆ ಸೀರೆ ಅಥವಾ ವಸ್ತ್ರವನ್ನು ಅಲಂಕರಿಸುತ್ತಾರೆ, ಕೆಲವರು ಆಭರಣಗಳನ್ನು ಹಾಕುತ್ತಾರೆ, ಕೆಲವರು ನಾಣ್ಯಗಳು, ಹೂವುಗಳು ಮತ್ತು ಮಾಲೆಗಳಿಂದ ಅಲಂಕರಿಸುತ್ತಾರೆ. ಇಲ್ಲಿ ಒಂದು ವಿಚಾರ ನೆನಪಿಡಿ: ಅಲಂಕಾರ ಮಾಡುವಾಗ ವಸ್ತುಗಳ ಸುರಕ್ಷತೆಯನ್ನು ಗಮನಿಸಬೇಕು. ನಿಜವಾದ ಚಿನ್ನದ ಆಭರಣ ಬಳಸಬೇಕೆಂಬ ಕಡ್ಡಾಯವಿಲ್ಲ. ಮನೆಯಲ್ಲಿರುವ ಕೃತಕ ಆಭರಣ ಅಥವಾ ಸರಳವಾದ ಅಲಂಕಾರದಿಂದಲೂ ದೇವಿಯನ್ನು ಸುಂದರವಾಗಿ ಕೂರಿಸಬಹುದು. ಪೂಜೆಯ ಸಮಯದಲ್ಲಿ ಮೊದಲು ಗಣಪತಿಯನ್ನು ಸ್ಮರಿಸಿ, ನಂತರ ಸಂಕಲ್ಪ ಮಾಡಿ ಕಲಶ ಸ್ಥಾಪನೆ ಮತ್ತು ಲಕ್ಷ್ಮೀ ದೇವಿಯ ಆರಾಧನೆ ಮಾಡಬಹುದು. ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ, ಲಕ್ಷ್ಮೀ ಸ್ತೋತ್ರ, ಶ್ರೀ ಸೂಕ್ತ ಅಥವಾ ಇತರ ಪ್ರಾರ್ಥನೆಗಳನ್ನು ಪಠಿಸಬಹುದು. ನಿಮಗೆ ಮಂತ್ರಗಳು ಸಂಪೂರ್ಣವಾಗಿ ಗೊತ್ತಿಲ್ಲದಿದ್ದರೆ ಆತಂಕ ಪಡಬೇಕಾಗಿಲ್ಲ. ಸರಳವಾಗಿ ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ ಎಂದು ಭಕ್ತಿಯಿಂದ ಜಪಿಸಬಹುದು. ಮಂತ್ರಗಳ ಉಚ್ಚಾರಣೆಯಲ್ಲಿ ಖಚಿತತೆ ಬೇಕೆಂದರೆ ನಿಮ್ಮ ಕುಟುಂಬದ ಪುರೋಹಿತರು ಅಥವಾ ವಿಶ್ವಾಸಾರ್ಹ ವೇದಪಾಠಕರ ಮಾರ್ಗದರ್ಶನ ಪಡೆಯುವುದು ಉತ್ತಮ. ಈ ದಿನ ನೈವೇದ್ಯ ಕೂಡ ಮುಖ್ಯ. ಮನೆಯ ಸಂಪ್ರದಾಯದ ಪ್ರಕಾರ ಪಾಯಸ, ಹೋಳಿಗೆ, ಕಡುಬು, ಸಿಹಿ ಪದಾರ್ಥಗಳು, ಹಣ್ಣುಗಳು, ಅನ್ನದ ವಿವಿಧ ತಿನಿಸುಗಳನ್ನು ತಯಾರಿಸಬಹುದು. ಆದರೆ ಇಲ್ಲಿ ಒಂದು ವಿಭಿನ್ನವಾದ ಅರ್ಥವನ್ನು ನೋಡೋಣ. ದೇವಿಗೆ ನೈವೇದ್ಯ ಇಡುವಾಗ ಈ ಆಹಾರ ನಮ್ಮ ಮನೆಯಲ್ಲಷ್ಟೇ ಉಳಿಯಬಾರದು, ಯಾರಿಗಾದರೂ ಹಸಿವಿದ್ದರೆ ಅವರಿಗೂ ಅನ್ನ ಸಿಗಲಿ ಎಂದು ಪ್ರಾರ್ಥಿಸಿ ಸಾಧ್ಯವಾದರೆ ಒಬ್ಬರಿಗೆ ಊಟ ಕೊಡಬಹುದು. ಇದು ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಮಾಡಬಹುದಾದ ಅತ್ಯಂತ ಅರ್ಥಪೂರ್ಣ ಕಾರ್ಯಗಳಲ್ಲಿ ಒಂದು. ದೇವರಿಗೆ ನೈವೇದ್ಯ ಇಡುವುದರ ಜೊತೆಗೆ ಹಸಿದ ವ್ಯಕ್ತಿಗೆ ಅನ್ನ ನೀಡುವುದು ದಾನದ ಭಾವನೆಯನ್ನು ಜೀವನದಲ್ಲಿ ತರುತ್ತದೆ. ಇನ್ನೊಂದು ವಿಭಿನ್ನ ಆಚರಣೆ ಧಾನ್ಯ ದಾನ. ಅಕ್ಕಿ, ಬೇಳೆ ಅಥವಾ ಸಾಧ್ಯವಾದಷ್ಟು ಆಹಾರ ಸಾಮಗ್ರಿಗಳನ್ನು ಅಗತ್ಯವಿರುವ ಕುಟುಂಬಕ್ಕೆ ನೀಡಬಹುದು. ಇದನ್ನು ಲಕ್ಷ್ಮಿ ಹೊರಗೆ ಹೋಗುತ್ತಾಳೆ ಎನ್ನುವ ಭಯದಿಂದ ಮಾಡಬಾರದು. ಬದಲಾಗಿ ನಮ್ಮಲ್ಲಿರುವ ಸಂಪತ್ತನ್ನು ಹಂಚಿಕೊಂಡಾಗ ಅದರ ಮೌಲ್ಯ ಹೆಚ್ಚುತ್ತದೆ ಎಂಬ ಮಾನವೀಯ ಭಾವನೆಯಿಂದ ಮಾಡಬೇಕು. ಹಣವನ್ನು ದಾನ ಮಾಡಲು ಸಾಧ್ಯವಿಲ್ಲದಿದ್ದರೂ ಒಂದು ಊಟ, ಕೆಲವು ಹಣ್ಣುಗಳು ಅಥವಾ ಧಾನ್ಯ ನೀಡಬಹುದು. ವರಮಹಾಲಕ್ಷ್ಮಿ ಹಬ್ಬದಂದು ಅರಿಶಿನ ಮತ್ತು ಕುಂಕುಮದ ಮಹತ್ವ ಕೂಡ ಜನಪ್ರಿಯವಾಗಿದೆ. ಸುಮಂಗಲಿಯರನ್ನು ಮನೆಗೆ ಕರೆದು ಅರಿಶಿನ ಕುಂಕುಮ ನೀಡುವುದು, ಹೂವು ಅಥವಾ ತಾಂಬೂಲ ನೀಡುವುದು ಅನೇಕ ಮನೆಗಳಲ್ಲಿ ಇರುವ ಸಂಪ್ರದಾಯ. ಕೆಲವರು ವಸ್ತ್ರ, ಬಳೆ ಅಥವಾ ಸಣ್ಣ ಉಡುಗೊರೆ ನೀಡುತ್ತಾರೆ. ಇದು ಕುಟುಂಬ ಮತ್ತು ಸಮಾಜದ ಮಹಿಳೆಯರ ನಡುವೆ ಸೌಹಾರ್ದ ಬೆಳೆಸುವ ಒಂದು ಸುಂದರವಾದ ಪರಂಪರೆ. ಆದರೆ ಇದನ್ನು ಸ್ಪರ್ಧೆಯನ್ನಾಗಿ ಮಾಡಬಾರದು. ಅವಳು ಇಷ್ಟು ಕೊಟ್ಟಳು, ನಾನು ಇನ್ನಷ್ಟು ಕೊಡಬೇಕು ಎನ್ನುವ ಮನೋಭಾವಕ್ಕಿಂತ ನಮ್ಮಿಂದ ಸಾಧ್ಯವಾದಷ್ಟು ಗೌರವದಿಂದ ಕೊಡೋಣ ಎನ್ನುವ ಮನೋಭಾವವೇ ಮುಖ್ಯ. ಇಲ್ಲಿ ಒಂದು ಬಹಳ ಮುಖ್ಯವಾದ ತಪ್ಪು ಕಲ್ಪನೆ ಬಗ್ಗೆ ಮಾತನಾಡಬೇಕು. ಕೆಲವರು ಈ ಪೂಜೆಯಲ್ಲಿ ಇಷ್ಟು ವಸ್ತುಗಳನ್ನು ಇಡದಿದ್ದರೆ ಲಕ್ಷ್ಮೀ ದೇವಿ ಕೋಪಗೊಳ್ಳುತ್ತಾಳೆ ಎಂದು ಭಯಪಡುತ್ತಾರೆ. ಅಂತಹ ಭಯದ ಅಗತ್ಯವಿಲ್ಲ. ಪೂಜಾ ವಿಧಾನಗಳು ಕುಟುಂಬ, ಪ್ರದೇಶ, ಸಮುದಾಯ ಮತ್ತು ಸಂಪ್ರದಾಯದ ಪ್ರಕಾರ ಬದಲಾಗುತ್ತವೆ. ಒಂದು ಮನೆಯಲ್ಲಿ ಮಾಡುವ ವಿಧಾನ ಇನ್ನೊಂದು ಮನೆಯಲ್ಲಿ ಹಾಗೆಯೇ ಇರಬೇಕೆಂಬ ನಿಯಮವಿಲ್ಲ. ಆದ್ದರಿಂದ ನಿಮ್ಮ ಬಳಿ ಎಲ್ಲಾ ಸಾಮಗ್ರಿಗಳು ಇಲ್ಲದಿದ್ದರೂ ಭಕ್ತಿಯಿಂದ ಸರಳವಾಗಿ ಪೂಜೆ ಮಾಡಬಹುದು. ಇನ್ನು ವ್ರತದ ವಿಷಯ. ವರಮಹಾಲಕ್ಷ್ಮಿ ವ್ರತವನ್ನು ಕೆಲವರು ಉಪವಾಸದೊಂದಿಗೆ ಆಚರಿಸುತ್ತಾರೆ. ಆದರೆ ಉಪವಾಸದ ವಿಧಾನ ವ್ಯಕ್ತಿಯ ಆರೋಗ್ಯ, ವಯಸ್ಸು ಮತ್ತು ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿರಬೇಕು. ಆರೋಗ್ಯ ಸಮಸ್ಯೆ ಇರುವವರು, ಗರ್ಭಿಣಿಯರು, ಮಕ್ಕಳು, ವಯಸ್ಸಾದವರು ಅಥವಾ ನಿಯಮಿತವಾಗಿ ಆಹಾರ, ಔಷಧಿ ತೆಗೆದುಕೊಳ್ಳಬೇಕಾದವರು ಕಠಿಣ ಉಪವಾಸ ಮಾಡುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಸುರಕ್ಷಿತ. ಭಕ್ತಿ ಎಂದರೆ ದೇಹವನ್ನು ಹಾನಿಗೊಳಿಸುವುದು ಅಲ್ಲ. ಆರೋಗ್ಯವನ್ನು ಕಾಪಾಡಿಕೊಂಡು ಸಾತ್ವಿಕ ಆಹಾರ ಸೇವಿಸಿ ದೇವರನ್ನು ಆರಾಧಿಸುವುದು ಭಕ್ತಿಯೇ. ಈ ಹಬ್ಬದಂದು ಮನೆಯಲ್ಲೊಂದು ಲಕ್ಷ್ಮೀ ದೀಪ ಇಟ್ಟು ಸಂಜೆವರೆಗೂ ಅಥವಾ ನಿಮ್ಮ ಸಂಪ್ರದಾಯದ ಪ್ರಕಾರ ದೀಪಾರಾಧನೆ ಮಾಡಬಹುದು. ಆದರೆ ದೀಪವನ್ನು ಮಕ್ಕಳ ಕೈಗೆ ಸಿಗದ ಸ್ಥಳದಲ್ಲಿ ಇಡಬೇಕು ಮತ್ತು ಬೆಂಕಿಯ ಸುರಕ್ಷತೆ ಗಮನಿಸಬೇಕು. ಪೂಜಾ ಸ್ಥಳದಲ್ಲಿ ಹತ್ತಿರದಲ್ಲಿ ಸುಲಭವಾಗಿ ಬೆಂಕಿ ಹಿಡಿಯುವ ವಸ್ತುಗಳನ್ನು ಇಡಬಾರದು. ಹಬ್ಬದ ಸಂತೋಷದ ಜೊತೆಗೆ ಸುರಕ್ಷತೆಯೂ ಮುಖ್ಯ.
ಇನ್ನೊಂದು ವಿಭಿನ್ನವಾದ ವಿಧಾನ ಮನೆಯಲ್ಲಿರುವ ಹಳೆಯ ಅನಗತ್ಯ ವಸ್ತುಗಳನ್ನು ತೆಗೆದು ಸ್ವಚ್ಛಗೊಳಿಸುವುದು. ಇದನ್ನು ಹಳೆಯ ವಸ್ತು ಹೊರಗೆ ಹೋದರೆ ಲಕ್ಷ್ಮಿ ಹೋಗುತ್ತಾಳೆ ಎನ್ನುವ ಅಂಧನಂಬಿಕೆಯಿಂದ ಮಾಡಬೇಡಿ. ಬದಲಾಗಿ ಸ್ವಚ್ಛತೆ, ಶಿಸ್ತು ಮತ್ತು ಸರಳ ಜೀವನದ ಸಂಕೇತವಾಗಿ ಮಾಡಿ. ಮುರಿದ, ಬಳಸಲಾಗದ ವಸ್ತುಗಳನ್ನು ಸರಿಪಡಿಸಿ ಅಥವಾ ಸೂಕ್ತವಾಗಿ ವಿಲೇವಾರಿ ಮಾಡಿ. ಮನೆಯ ಅಡುಗೆ ಮನೆ, ಪೂಜಾ ಕೋಣೆ ಮತ್ತು ಪ್ರವೇಶದ್ವಾರವನ್ನು ಸ್ವಚ್ಛವಾಗಿ ಇಡುವುದು ಮನಸ್ಸಿಗೂ ಒಂದು ಹೊಸ ಆರಂಭದ ಅನುಭವ ಕೊಡುತ್ತದೆ. ಲಕ್ಷ್ಮೀ ದೇವಿ ಎಲ್ಲಿರುತ್ತಾಳೆ ಎಂಬ ಪ್ರಶ್ನೆಗೆ ನಮ್ಮ ಸಂಪ್ರದಾಯದಲ್ಲಿ ಹಲವಾರು ಸುಂದರವಾದ ರೂಪಕಗಳಿವೆ. ಸ್ವಚ್ಛತೆ ಇರುವ ಸ್ಥಳ, ಸತ್ಯವಿರುವ ಮನೆ, ಅನ್ನವನ್ನು ಗೌರವಿಸುವ ಮನೆ, ಹಿರಿಯರನ್ನು ಗೌರವಿಸುವ ಮನೆ, ದುಡಿಮೆಯನ್ನು ಗೌರವಿಸುವ ಮನೆ, ದಾನ ಮಾಡುವ ಮನಸ್ಸು ಇರುವ ಮನೆ, ಇಂತಹ ಗುಣಗಳನ್ನು ಲಕ್ಷ್ಮಿಯೊಂದಿಗೆ ಸಂಪರ್ಕಿಸಲಾಗಿದೆ. ಹಾಗಾಗಿ ವರಮಹಾಲಕ್ಷ್ಮಿ ದಿನ ದೇವಿಯ ವಿಗ್ರಹವನ್ನು ಸುಂದರವಾಗಿ ಅಲಂಕರಿಸುವುದರ ಜೊತೆಗೆ ಮನೆಯ ವರ್ತನೆಯನ್ನು ಸುಂದರಗೊಳಿಸೋಣ. ಆ ದಿನ ಸುಳ್ಳು, ಜಗಳ, ಕೋಪ, ನಿಂದನೆ, ಅನಗತ್ಯ ಮಾತುಗಳನ್ನು ಕಡಿಮೆ ಮಾಡುವುದು ಒಂದು ಅತ್ಯುತ್ತಮ ಸಂಕಲ್ಪವಾಗಬಹುದು. ಏಕೆಂದರೆ ಬೆಳಗ್ಗೆ ದೇವಿಯ ಮುಂದೆ ದೀಪ ಹಚ್ಚಿ ನಂತರ ಮನೆಯವರೊಂದಿಗೆ ಜಗಳ ಮಾಡಿದರೆ ಪೂಜೆಯ ಉದ್ದೇಶವೇ ಕಳೆದು ಹೋಗುತ್ತದೆ. ಹಬ್ಬದ ನಿಜವಾದ ಸೌಂದರ್ಯ ದೇವರ ಮುಂದೆ ಮಾತ್ರವಲ್ಲ, ದೇವರ ಪೂಜೆಯ ನಂತರ ನಮ್ಮ ವರ್ತನೆಯಲ್ಲಿ ಕಾಣಿಸಬೇಕು. ಈ ದಿನ ಪತಿಪತ್ನಿ ಇಬ್ಬರೂ ಒಟ್ಟಿಗೆ ಕುಳಿತು ಕುಟುಂಬದ ಮುಂದಿನ ವರ್ಷದ ಬಗ್ಗೆ ಮಾತನಾಡಬಹುದು. ಮನೆಯ ಖರ್ಚು, ಉಳಿತಾಯ, ಮಕ್ಕಳ ಶಿಕ್ಷಣ, ಆರೋಗ್ಯ, ಸಾಲ ತೀರಿಸುವುದು, ಭವಿಷ್ಯದ ಗುರಿಗಳು ಇವೆಲ್ಲದರ ಬಗ್ಗೆ ಶಾಂತವಾಗಿ ಚರ್ಚಿಸಿ ಒಂದು ಕುಟುಂಬ ಸಂಕಲ್ಪ ಮಾಡಬಹುದು. ಇದನ್ನು ಕೂಡ ಲಕ್ಷ್ಮೀ ಆರಾಧನೆಯ ಆಧುನಿಕ ಮತ್ತು ಅರ್ಥಪೂರ್ಣ ರೂಪವೆಂದು ನೋಡಬಹುದು. ಏಕೆಂದರೆ ಸಂಪತ್ತು ಬಂದರೂ ಅದನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಅದು ಉಳಿಯುವುದಿಲ್ಲ. ಹಣದ ವಿಷಯದಲ್ಲೂ ಈ ದಿನ ಒಂದು ಒಳ್ಳೆಯ ನಿಯಮ ಮಾಡಬಹುದು. ಉದಾಹರಣೆಗೆ, ಆ ತಿಂಗಳ ಆದಾಯದಿಂದ ಒಂದು ಸಣ್ಣ ಭಾಗವನ್ನು ಉಳಿತಾಯಕ್ಕೆ, ಒಂದು ಭಾಗವನ್ನು ಅಗತ್ಯಗಳಿಗೆ ಮತ್ತು ಸಾಧ್ಯವಾದಷ್ಟು ಒಂದು ಭಾಗವನ್ನು ದಾನಕ್ಕೆ ಮೀಸಲಿಡುವ ಸಂಕಲ್ಪ ಮಾಡಬಹುದು. ಇದು ಧಾರ್ಮಿಕ ನಿಯಮವಲ್ಲ, ಜೀವನದಲ್ಲಿ ಆರ್ಥಿಕ ಶಿಸ್ತು ಬೆಳೆಸುವ ವೈಯಕ್ತಿಕ ಸಂಕಲ್ಪ. ಲಕ್ಷ್ಮೀ ಪೂಜೆಯ ಸಂದರ್ಭದಲ್ಲಿ ಹಣ ಬರಲಿ ಎಂದು ಕೇಳುವುದರ ಜೊತೆಗೆ ಬಂದ ಹಣವನ್ನು ಜವಾಬ್ದಾರಿಯಿಂದ ಬಳಸುವ ಬುದ್ಧಿ ಕೊಡು ಎಂದು ಕೇಳುವುದು ಇನ್ನಷ್ಟು ಅರ್ಥಪೂರ್ಣ. ಈ ಹಬ್ಬದ ದಿನ ಮಕ್ಕಳನ್ನು ಪೂಜೆಯಲ್ಲಿ ಭಾಗಿಯಾಗಿಸಬಹುದು. ಅವರಿಗೆ ಕೇವಲ ಹೂವು ಹಾಕು ಎಂದು ಹೇಳದೆ ಲಕ್ಷ್ಮಿ ಎಂದರೆ ಏನು ಎಂದು ಕೇಳಿ. ಅನ್ನವನ್ನು ವ್ಯರ್ಥ ಮಾಡಬಾರದು, ಹಣವನ್ನು ಜಾಗರೂಕತೆಯಿಂದ ಬಳಸಬೇಕು, ಇತರರಿಗೆ ಸಹಾಯ ಮಾಡಬೇಕು, ಮನೆಯ ಹಿರಿಯರನ್ನು ಗೌರವಿಸಬೇಕು ಎಂಬ ಸರಳ ಮೌಲ್ಯಗಳನ್ನು ಅವರಿಗೆ ಹೇಳಬಹುದು. ಹೀಗೆ ಹಬ್ಬವು ಮುಂದಿನ ಪೀಳಿಗೆಗೆ ಕೇವಲ ಆಚರಣೆಯಾಗಿ ಅಲ್ಲ, ಒಂದು ಜೀವನ ಪಾಠವಾಗಿ ಉಳಿಯುತ್ತದೆ. ಇನ್ನು ವರಮಹಾಲಕ್ಷ್ಮಿ ಪೂಜೆಯ ನಂತರ ಏನು ಮಾಡಬೇಕು? ನೈವೇದ್ಯವನ್ನು ಕುಟುಂಬದವರು ಪ್ರಸಾದವಾಗಿ ಸ್ವೀಕರಿಸಬಹುದು. ಅರಿಶಿನ ಕುಂಕುಮವನ್ನು ಗೌರವದಿಂದ ಇಟ್ಟುಕೊಳ್ಳಬಹುದು. ಮರುದಿನ ಕಲಶವನ್ನು ವಿಸರ್ಜಿಸುವ ವಿಧಾನ ನಿಮ್ಮ ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿರಬೇಕು. ಕೆಲವರು ಕಲಶದ ನೀರನ್ನು ಮನೆಯಲ್ಲೇ ಪವಿತ್ರವಾಗಿ ಬಳಸುತ್ತಾರೆ, ಕೆಲವರು ನಿರ್ದಿಷ್ಟ ವಿಧಾನದಲ್ಲಿ ವಿಸರ್ಜಿಸುತ್ತಾರೆ. ಇಲ್ಲಿ ಸ್ಥಳೀಯ ಪುರೋಹಿತರ ಅಥವಾ ಕುಟುಂಬದ ಹಿರಿಯರ ಪದ್ಧತಿಯನ್ನು ಅನುಸರಿಸುವುದು ಉತ್ತಮ. ಈ ಹಬ್ಬದಲ್ಲಿ ಮಾಡಬಹುದಾದ 10 ವಿಭಿನ್ನ ಒಳ್ಳೆಯ ಕಾರ್ಯಗಳನ್ನು ನೆನಪಿಟ್ಟುಕೊಳ್ಳಿ. ಮೊದಲನೆಯದು ಮನೆ ಸ್ವಚ್ಛಗೊಳಿಸುವುದು, ಎರಡನೆಯದು ಭಕ್ತಿಯಿಂದ ದೀಪ ಹಚ್ಚುವುದು, ಮೂರನೆಯದು ಲಕ್ಷ್ಮೀ ದೇವಿಯನ್ನು ನಿಮ್ಮ ಕುಟುಂಬದ ಸಂಪ್ರದಾಯದಂತೆ ಕೂರಿಸುವುದು, ನಾಲ್ಕನೆಯದು ಸಾತ್ವಿಕ ನೈವೇದ್ಯ ತಯಾರಿಸುವುದು, ಐದನೆಯದು ಅರಿಶಿನ ಕುಂಕುಮದ ಮೂಲಕ ಮಹಿಳೆಯರನ್ನು ಗೌರವಿಸುವುದು, ಆರನೆಯದು ಯಾರಿಗಾದರೂ ಅನ್ನ ನೀಡುವುದು, ಏಳನೆಯದು ಧಾನ್ಯ ದಾನ ಮಾಡುವುದು, ಎಂಟನೆಯದು ಅನಗತ್ಯ ಖರ್ಚು ಕಡಿಮೆ ಮಾಡುವ ಸಂಕಲ್ಪ ಮಾಡುವುದು, ಒಂಬತ್ತನೆಯದು ಮನೆಯವರೊಂದಿಗೆ ಜಗಳ ಮಾಡದೆ ಶಾಂತವಾಗಿ ದಿನ ಕಳೆಯುವುದು, ಹತ್ತನೆಯದು ದೇವಿಯ ಮುಂದೆ ನಿಮ್ಮ ಜೀವನದ ಒಳ್ಳೆಯ ಬದಲಾವಣೆಗೆ ಒಂದು ನಿಜವಾದ ಸಂಕಲ್ಪ ಮಾಡುವುದು. ಆದರೆ ಈ ಎಲ್ಲಕ್ಕಿಂತ ದೊಡ್ಡ ಪೂಜೆ ಯಾವುದು ಗೊತ್ತಾ? ಮನಸ್ಸಿನ ಸ್ವಚ್ಛತೆ. ಮನೆಯಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹ ಚಿನ್ನದಂತೆ ಹೊಳೆಯುತ್ತಿದ್ದರೂ ಮನಸ್ಸಿನಲ್ಲಿ ದ್ವೇಷ ಇದ್ದರೆ ಆ ಪೂಜೆಯ ಸೌಂದರ್ಯ ಕಡಿಮೆಯಾಗುತ್ತದೆ. ಸರಳವಾದ ಮಣ್ಣಿನ ದೀಪವಿದ್ದರೂ ಮನಸ್ಸಿನಲ್ಲಿ ಪ್ರೀತಿ, ಕೃತಜ್ಞತೆ ಮತ್ತು ದಯೆ ಇದ್ದರೆ ಆ ಪೂಜೆ ಹೆಚ್ಚು ಅರ್ಥಪೂರ್ಣವಾಗಬಹುದು. ಹಾಗಾಗಿ ಈ ವರಮಹಾಲಕ್ಷ್ಮಿ ಹಬ್ಬದಂದು ದೇವಿಯ ಮುಂದೆ ಕುಳಿತು ಕೇವಲ ನನಗೆ ಹಣ ಕೊಡು ಎಂದು ಕೇಳಬೇಡಿ. ನನ್ನ ದುಡಿಮೆಗೆ ಫಲ ಕೊಡು, ಬಂದ ಹಣವನ್ನು ಸರಿಯಾಗಿ ಬಳಸುವ ಬುದ್ಧಿ ಕೊಡು, ನನ್ನ ಕುಟುಂಬಕ್ಕೆ ಆರೋಗ್ಯ ಕೊಡು, ನಮ್ಮ ಮನೆಯಲ್ಲಿ ಪ್ರೀತಿ ಇರಲಿ, ನಮ್ಮ ಕೈಯಿಂದ ಯಾರಿಗೂ ನೋವಾಗದಿರಲಿ, ನಮ್ಮಿಂದ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸ ಮಾಡಲು ಶಕ್ತಿ ಕೊಡು ಎಂದು ಪ್ರಾರ್ಥಿಸಿ. ಅದೇ ನಿಜವಾದ ವರಮಹಾಲಕ್ಷ್ಮಿ ಆರಾಧನೆಯ ಸುಂದರ ಅರ್ಥ. ಈ ಹಬ್ಬದಂದು ಲಕ್ಷ್ಮೀ ದೇವಿಯನ್ನು ಕೂರಿಸುವಾಗ ಒಂದು ವಿಷಯವನ್ನು ಮರೆಯಬೇಡಿ. ದೇವಿಯನ್ನು ಮನೆಯ ಒಂದು ಮೂಲೆಯಲ್ಲಿ ಕೂರಿಸುವುದಕ್ಕಿಂತ ಆಕೆಯ ಗುಣಗಳನ್ನು ಮನೆಯ ಪ್ರತಿಯೊಬ್ಬರ ಜೀವನದಲ್ಲಿ ಕೂರಿಸುವುದು ಮುಖ್ಯ. ಸ್ವಚ್ಛತೆ ಇದ್ದಲ್ಲಿ ಲಕ್ಷ್ಮಿ, ಶ್ರಮ ಇದ್ದಲ್ಲಿ ಲಕ್ಷ್ಮಿ, ಜ್ಞಾನ ಇದ್ದಲ್ಲಿ ಲಕ್ಷ್ಮಿ, ಅನ್ನವನ್ನು ಗೌರವಿಸುವಲ್ಲಿ ಲಕ್ಷ್ಮಿ, ದಾನದಲ್ಲಿ ಲಕ್ಷ್ಮಿ, ಪ್ರೀತಿಯಲ್ಲಿ ಲಕ್ಷ್ಮಿ,
ಕುಟುಂಬದ ಒಗ್ಗಟ್ಟಿನಲ್ಲಿ ಲಕ್ಷ್ಮಿ ಮತ್ತು ಮುಖ್ಯವಾಗಿ ಧರ್ಮಬದ್ಧವಾಗಿ ಸಂಪಾದಿಸಿ ಜವಾಬ್ದಾರಿಯಿಂದ ಬದುಕುವ ಜೀವನದಲ್ಲಿಯೂ ಲಕ್ಷ್ಮಿಯ ಅರ್ಥವನ್ನು ಕಾಣಬಹುದು. ಆದ್ದರಿಂದ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಕೇವಲ ಒಂದು ದಿನದ ಪೂಜೆಯಾಗಿ ಮುಗಿಸದೆ ಒಂದು ಹೊಸ ಜೀವನ ಸಂಕಲ್ಪದ ದಿನವನ್ನಾಗಿ ಮಾಡೋಣ. ದೇವಿಯ ಮುಂದೆ ದೀಪ ಹಚ್ಚೋಣ, ಮನಸ್ಸಿನ ಕತ್ತಲೆಯನ್ನು ದೂರ ಮಾಡೋಣ, ಮನೆಯಲ್ಲಿರುವ ಅನ್ನವನ್ನು ಗೌರವಿಸೋಣ, ಹಿರಿಯರಿಗೆ ನಮಸ್ಕರಿಸೋಣ, ಅಗತ್ಯವಿರುವವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡೋಣ. ಹಣ ಬಂದಾಗ ಅಹಂಕಾರ ಪಡದೆ, ಹಣ ಕಡಿಮೆಯಾದಾಗ ಭಯಪಡದೆ, ಜೀವನದಲ್ಲಿ ಸಮತೋಲನದಿಂದ ಮುಂದೆ ಸಾಗೋಣ. ಕೊನೆಯಲ್ಲಿ ದೇವಿಯ ಮುಂದೆ ಕೈ ಜೋಡಿಸಿ ಹೀಗೆ ಹೇಳಬಹುದು: ಅಮ್ಮ ಮಹಾಲಕ್ಷ್ಮಿ, ನಮ್ಮ ಮನೆಗೆ ಕೇವಲ ಸಂಪತ್ತು ಮಾತ್ರವಲ್ಲ, ಸಂಪತ್ತನ್ನು ಸರಿಯಾಗಿ ಬಳಸುವ ಜ್ಞಾನ ಕೊಡು. ಕೇವಲ ಹಣವಲ್ಲ, ಆರೋಗ್ಯ ಕೊಡು. ಕೇವಲ ಆಭರಣವಲ್ಲ, ಕುಟುಂಬದ ಪ್ರೀತಿ ಕೊಡು. ಕೇವಲ ಯಶಸ್ಸಲ್ಲ, ಅದನ್ನು ಸ್ವೀಕರಿಸುವ ವಿನಯ ಕೊಡು. ನಮ್ಮ ಮನೆಯಿಂದ ಅನ್ನ ವ್ಯರ್ಥವಾಗದಿರಲಿ, ನಮ್ಮ ಕೈಯಿಂದ ಯಾರಿಗೂ ಅನ್ಯಾಯವಾಗದಿರಲಿ, ನಮ್ಮ ಮಾತಿನಿಂದ ಯಾರ ಮನಸ್ಸಿಗೂ ನೋವಾಗದಿರಲಿ. ನಮ್ಮ ಮನೆಗೆ ಶಾಂತಿ, ಸಂತೋಷ, ಸೌಭಾಗ್ಯ ಮತ್ತು ಸದ್ಬುದ್ಧಿ ನೀಡು. ಇದೇ ವರಮಹಾಲಕ್ಷ್ಮಿ ಹಬ್ಬದ ಅತ್ಯಂತ ಸುಂದರವಾದ ಪ್ರಾರ್ಥನೆ. ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯಲ್ಲಿ ಇನ್ನೂ ಹಲವಾರು ಸುಂದರವಾದ ಸಂಪ್ರದಾಯಗಳಿವೆ. ಅವುಗಳಲ್ಲಿ ಕೆಲವು ಕೇವಲ ಪೂಜೆಯ ಭಾಗವಾಗಿರದೆ ನಮ್ಮ ಜೀವನಕ್ಕೆ ಒಂದು ಸಂದೇಶವನ್ನು ನೀಡುತ್ತವೆ. ನಾವು ದೇವಿಯನ್ನು ಅಲಂಕರಿಸುವಾಗ ಬಳಸುವ ಪ್ರತಿಯೊಂದು ವಸ್ತುವಿಗೂ ಒಂದು ಸಂಕೇತವಿದೆ ಎಂದು ನಮ್ಮ ಹಿರಿಯರು ಹೇಳುತ್ತಿದ್ದರು. ಅರಿಶಿನವನ್ನು ಮಂಗಳದ ಸಂಕೇತವಾಗಿ, ಕುಂಕುಮವನ್ನು ಸೌಭಾಗ್ಯದ ಸಂಕೇತವಾಗಿ, ಅಕ್ಕಿಯನ್ನು ಸಮೃದ್ಧಿಯ ಸಂಕೇತವಾಗಿ, ಹೂವನ್ನು ಭಕ್ತಿಯ ಸಂಕೇತವಾಗಿ, ದೀಪವನ್ನು ಜ್ಞಾನದ ಸಂಕೇತವಾಗಿ ಮತ್ತು ನೀರನ್ನು ಶುದ್ಧತೆಯ ಸಂಕೇತವಾಗಿ ನೋಡಬಹುದು. ಆದ್ದರಿಂದ ಪೂಜೆಯಲ್ಲಿ ವಸ್ತುಗಳನ್ನು ಇಡುವಾಗ ಇದು ದೇವಿಗೆ ಬೇಕು ಎನ್ನುವುದಕ್ಕಿಂತ ಇದರ ಮೂಲಕ ನಾನು ಯಾವ ಒಳ್ಳೆಯ ಗುಣವನ್ನು ನನ್ನ ಜೀವನದಲ್ಲಿ ಬೆಳೆಸಿಕೊಳ್ಳಬೇಕು ಎಂದು ಯೋಚಿಸಿದರೆ ಪೂಜೆಯ ಅನುಭವವೇ ಬದಲಾಗುತ್ತದೆ. ಉದಾಹರಣೆಗೆ, ಅಕ್ಕಿಯನ್ನು ದೇವಿಯ ಮುಂದೆ ಇಡುವಾಗ ನಮ್ಮ ಮನೆಯಲ್ಲಿ ಎಂದಿಗೂ ಅನ್ನದ ಕೊರತೆ ಬರಬಾರದು ಎಂದು ಮಾತ್ರ ಕೇಳುವುದಕ್ಕಿಂತ ನಮ್ಮ ಕೈಯಲ್ಲಿರುವ ಅನ್ನವನ್ನು ನಾವು ಎಂದಿಗೂ ವ್ಯರ್ಥ ಮಾಡಬಾರದು ಎಂದು ಸಂಕಲ್ಪ ಮಾಡಬಹುದು. ಒಂದು ಕಾಳು ಅಕ್ಕಿಯ ಹಿಂದೆ ರೈತನ ಶ್ರಮವಿದೆ, ಮಳೆಯ ಕೃಪೆ ಇದೆ, ಭೂಮಿಯ ಶಕ್ತಿ ಇದೆ ಮತ್ತು ಅನೇಕ ಜನರ ಪರಿಶ್ರಮವಿದೆ ಎಂಬುದನ್ನು ಮಕ್ಕಳಿಗೆ ತಿಳಿಸಬಹುದು. ಹೀಗೆ ಒಂದು ಸರಳ ಪೂಜಾ ವಸ್ತುವೇ ಒಂದು ದೊಡ್ಡ ಜೀವನ ಪಾಠವಾಗುತ್ತದೆ. ಇನ್ನು ಲಕ್ಷ್ಮೀ ದೇವಿಯನ್ನು ಕೂರಿಸುವಾಗ ದಿಕ್ಕಿನ ಬಗ್ಗೆ ಕೂಡ ಹಲವರು ಪ್ರಶ್ನೆ ಕೇಳುತ್ತಾರೆ. ನಿಮ್ಮ ಕುಟುಂಬದ ಪೂಜಾ ಸಂಪ್ರದಾಯದಲ್ಲಿ ಯಾವ ರೀತಿಯ ಸ್ಥಾಪನೆ ಇದೆಯೋ ಅದನ್ನೇ ಅನುಸರಿಸುವುದು ಉತ್ತಮ. ದೇವಿಯ ವಿಗ್ರಹ ಅಥವಾ ಕಲಶವನ್ನು ಸ್ಥಾಪಿಸುವ ಸ್ಥಳ ಸ್ವಚ್ಛವಾಗಿರಬೇಕು ಮತ್ತು ಪೂಜೆಗೆ ಕುಳಿತುಕೊಳ್ಳುವವರಿಗೆ ಅನುಕೂಲವಾಗಿರಬೇಕು. ದೇವಿಯ ಮುಖವನ್ನು ಯಾವ ದಿಕ್ಕಿಗೆ ಇರಿಸಬೇಕು ಎಂಬ ವಿಷಯದಲ್ಲಿ ವಿವಿಧ ಸಂಪ್ರದಾಯಗಳಲ್ಲಿ ವಿಭಿನ್ನ ವಿಧಾನಗಳಿವೆ. ಆದ್ದರಿಂದ ಒಂದೇ ವಿಧಾನವನ್ನು ಎಲ್ಲರಿಗೂ ಕಡ್ಡಾಯ ಎಂದು ಹೇಳುವುದು ಸರಿಯಲ್ಲ. ನಿಮ್ಮ ಮನೆಯ ಪುರೋಹಿತರು ಅಥವಾ ಕುಟುಂಬದ ಹಿರಿಯರು ಅನುಸರಿಸುವ ಪದ್ಧತಿಯನ್ನು ಮುಂದುವರಿಸುವುದು ಅತ್ಯಂತ ಸರಳವಾದ ಮಾರ್ಗ. ಮುಖ್ಯವಾದುದು ದಿಕ್ಕಿಗಿಂತ ಭಕ್ತಿ, ಸ್ವಚ್ಛತೆ ಮತ್ತು ಶ್ರದ್ಧೆ. ಪೂಜಾ ಮಂಟಪವನ್ನು ಅಲಂಕರಿಸುವಾಗ ನೀವು ಒಂದು ಸುಂದರವಾದ ರಂಗೋಲಿ ಮಾಡಬಹುದು. ರಂಗೋಲಿಯ ಮಧ್ಯದಲ್ಲಿ ಕಮಲದ ವಿನ್ಯಾಸ ಹಾಕಬಹುದು. ಕಮಲವು ಕೆಸರಿನಲ್ಲಿ ಬೆಳೆದರೂ ತನ್ನ ಸೌಂದರ್ಯವನ್ನು ಕಳೆದುಕೊಳ್ಳುವುದಿಲ್ಲ. ಇದೇ ರೀತಿಯಾಗಿ ಜೀವನದಲ್ಲಿ ಎಷ್ಟು ಕಷ್ಟಗಳಿದ್ದರೂ ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಎಂಬ ಒಂದು ಸುಂದರವಾದ ಸಂದೇಶವನ್ನು ಕಮಲ ನಮಗೆ ನೆನಪಿಸುತ್ತದೆ. ಹಣ ಕಡಿಮೆಯಾಗಬಹುದು, ಸಮಸ್ಯೆಗಳು ಬರಬಹುದು, ಜನರು ನಮ್ಮನ್ನು ಟೀಕಿಸಬಹುದು, ಆದರೆ ನಮ್ಮ ಒಳ್ಳೆಯ ಗುಣಗಳು ಕಡಿಮೆಯಾಗಬಾರದು. ಈ ಅರ್ಥವನ್ನು ಮಕ್ಕಳಿಗೆ ಹೇಳಿದರೆ ಹಬ್ಬದ ಆಚರಣೆ ಇನ್ನಷ್ಟು ಅರ್ಥಪೂರ್ಣವಾಗುತ್ತದೆ. ವರಮಹಾಲಕ್ಷ್ಮಿ ಪೂಜೆಯ ದಿನ ಮನೆಯ ಬಾಗಿಲನ್ನು ಕೂಡ ಸುಂದರವಾಗಿ ಅಲಂಕರಿಸುವ ಪದ್ಧತಿ ಇದೆ. ತೋರಣ ಹಾಕುವುದು, ರಂಗೋಲಿ ಹಾಕುವುದು, ದೀಪ ಹಚ್ಚುವುದು ಇವೆಲ್ಲವೂ ಮಂಗಳದ ಸಂಕೇತಗಳಾಗಿ ಕಾಣಲಾಗುತ್ತದೆ. ಆದರೆ ಇದರಲ್ಲಿಯೂ ಒಂದು ಸುಂದರವಾದ ಅರ್ಥವಿದೆ. ಬಾಗಿಲು ಎಂದರೆ ಮನೆಯೊಳಗೆ ಮತ್ತು ಹೊರಗಿನ ಜಗತ್ತಿನ ನಡುವೆ ಇರುವ ಗಡಿ. ಹಾಗಾಗಿ ಆ ದಿನ ಬಾಗಿಲಿನ ಬಳಿ ದೀಪ ಹಚ್ಚುವಾಗ ನಮ್ಮ ಮನೆಗೆ ಬರುವ ಪ್ರತಿಯೊಬ್ಬರೂ ಸಂತೋಷದಿಂದ ಬರಲಿ, ಇಲ್ಲಿಂದ ಹೊರಡುವ ಪ್ರತಿಯೊಬ್ಬರೂ ಒಳ್ಳೆಯ ನೆನಪಿನೊಂದಿಗೆ ಹೋಗಲಿ ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸಬಹುದು. ನಮ್ಮ ಮನೆಗೆ ಬರುವ ಅತಿಥಿಯನ್ನು ದೇವರಂತೆ ಗೌರವಿಸುವ ಸಂಸ್ಕಾರವೂ ಇದೇ ಭಾವನೆಯಿಂದ ಬಂದಿದೆ. ಇನ್ನು ಪೂಜೆಯ ಸಂದರ್ಭದಲ್ಲಿ ಮನೆಯಲ್ಲಿರುವ ಹಿರಿಯರಿಗೆ ನಮಸ್ಕರಿಸುವುದು ಬಹಳ ಸುಂದರವಾದ ಆಚರಣೆ. ಕೆಲವೊಮ್ಮೆ ನಾವು ದೇವರ ಮುಂದೆ ಗಂಟೆಗಳ ಕಾಲ ಕುಳಿತು ಪೂಜೆ ಮಾಡುತ್ತೇವೆ, ಆದರೆ ಮನೆಯಲ್ಲಿರುವ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಯನ್ನು ಗೌರವಿಸುವುದನ್ನು ಮರೆತು ಬಿಡುತ್ತೇವೆ. ವರಮಹಾಲಕ್ಷ್ಮಿ ಹಬ್ಬದಂದು ದೇವಿಯ ಮುಂದೆ ದೀಪ ಹಚ್ಚಿದ ನಂತರ ಮನೆಯ ಹಿರಿಯರ ಆಶೀರ್ವಾದ ಪಡೆಯುವುದು ಒಂದು ಒಳ್ಳೆಯ ಸಂಪ್ರದಾಯವಾಗಬಹುದು. ಏಕೆಂದರೆ ಅವರು ನಮಗೆ ನೀಡಿದ ಅನುಭವ, ಪ್ರೀತಿ ಮತ್ತು ಮಾರ್ಗದರ್ಶನವು ಒಂದು ರೀತಿಯ ಸಂಪತ್ತೇ. ಹಣದಿಂದ ಖರೀದಿಸಲಾಗದ ಸಂಪತ್ತು ಎಂದರೆ ಕುಟುಂಬದ ಹಿರಿಯರ ಆಶೀರ್ವಾದ ಮತ್ತು ಅನುಭವ. ಈ ದಿನ ಪತಿಪತ್ನಿ ಇಬ್ಬರು ಒಟ್ಟಿಗೆ ಪೂಜೆ ಮಾಡುವುದಕ್ಕೂ ವಿಶೇಷವಾದ ಅರ್ಥವಿದೆ. ಕುಟುಂಬದ ಸಂತೋಷವು ಒಬ್ಬ ವ್ಯಕ್ತಿಯ ಜವಾಬ್ದಾರಿ ಮಾತ್ರವಲ್ಲ, ಇಬ್ಬರೂ ಒಬ್ಬರನ್ನೊಬ್ಬರು ಗೌರವಿಸಿ
ಕಷ್ಟ ಸುಖಗಳಲ್ಲಿ ಜೊತೆಯಾಗಿದ್ದಾಗ ಕುಟುಂಬ ಬಲವಾಗುತ್ತದೆ. ಹಾಗಾಗಿ ಪೂಜೆಯ ನಂತರ ಇಬ್ಬರು ಸೇರಿ ಮುಂದಿನ ವರ್ಷ ನಾವು ಯಾವ ವಿಷಯದಲ್ಲಿ ಉತ್ತಮವಾಗಬೇಕು ಎಂದು ಮಾತನಾಡಬಹುದು. ಹಣ ಉಳಿಸಬೇಕೆ? ಸಾಲ ಕಡಿಮೆ ಮಾಡಬೇಕೆ? ಮಕ್ಕಳ ಶಿಕ್ಷಣಕ್ಕೆ ಗಮನ ಕೊಡಬೇಕೆ? ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕೆ? ಮನೆಯಲ್ಲಿನ ಜಗಳ ಕಡಿಮೆ ಮಾಡಬೇಕೆ? ಇಂತಹ ಸಣ್ಣ ಸಂಕಲ್ಪಗಳು ಕುಟುಂಬದ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು. ವರಮಹಾಲಕ್ಷ್ಮಿ ಹಬ್ಬದಂದು ಹೊಸ ವಸ್ತು ಖರೀದಿಸಬೇಕು ಎಂದು ಕೆಲವರು ಭಾವಿಸುತ್ತಾರೆ. ಆದರೆ ಅದು ಕಡ್ಡಾಯವಲ್ಲ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮಾತ್ರ ಖರೀದಿ ಮಾಡಿ. ಹಬ್ಬದ ಹೆಸರಿನಲ್ಲಿ ಸಾಲ ಮಾಡಿ ನಂತರ ಆ ಸಾಲದ ಒತ್ತಡದಲ್ಲಿ ತಿಂಗಳುಗಳ ಕಾಲ ಕಷ್ಟಪಡುವ ಅಗತ್ಯವಿಲ್ಲ. ಲಕ್ಷ್ಮೀ ಆರಾಧನೆಯ ನಿಜವಾದ ಅರ್ಥವೇ ಆರ್ಥಿಕ ಶಿಸ್ತು ಮತ್ತು ಜವಾಬ್ದಾರಿ. ಆದ್ದರಿಂದ ನಿಮ್ಮ ಬಳಿ ಇರುವುದನ್ನು ಗೌರವಿಸುವುದು, ಅನಗತ್ಯ ಖರ್ಚು ತಪ್ಪಿಸುವುದು ಮತ್ತು ಸಾಧ್ಯವಾದಷ್ಟು ಉಳಿತಾಯ ಮಾಡುವುದು ಕೂಡ ಒಂದು ಒಳ್ಳೆಯ ಸಂಕಲ್ಪ. ಇನ್ನೊಂದು ಸುಂದರವಾದ ಆಚರಣೆ ಎಂದರೆ ಆ ದಿನ ಮನೆಯಲ್ಲಿ ಅನ್ನದಾನ ಮಾಡುವುದು. ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕೆಂಬ ಅವಶ್ಯಕತೆ ಇಲ್ಲ. ನಿಮ್ಮಿಂದ ಸಾಧ್ಯವಾದರೆ ಒಬ್ಬ ಹಸಿದ ವ್ಯಕ್ತಿಗೆ ಊಟ ಕೊಡಬಹುದು. ಮನೆಯಲ್ಲೇ ಮಾಡಿದ ನೈವೇದ್ಯದ ಒಂದು ಭಾಗವನ್ನು ಅಗತ್ಯವಿರುವವರಿಗೆ ಹಂಚಬಹುದು. ಹೀಗೆ ಮಾಡಿದಾಗ ಹಬ್ಬದ ಸಂತೋಷ ನಮ್ಮ ಮನೆಯ ಗೋಡೆಗಳೊಳಗೆ ಮಾತ್ರ ಉಳಿಯದೆ ಇನ್ನೊಬ್ಬರ ಜೀವನಕ್ಕೂ ತಲುಪುತ್ತದೆ. ಒಂದು ಊಟ ಕೊಟ್ಟಾಗ ಎದುರಿನ ವ್ಯಕ್ತಿಯ ಮುಖದಲ್ಲಿ ಕಾಣುವ ಸಂತೋಷವೇ ಕೆಲವೊಮ್ಮೆ ಅತ್ಯಂತ ದೊಡ್ಡ ಆಶೀರ್ವಾದವಾಗುತ್ತದೆ. ಈ ದಿನ ಪ್ರಾಣಿಗಳಿಗೆ ಆಹಾರ ನೀಡುವುದು ಕೂಡ ಒಂದು ಒಳ್ಳೆಯ ಸೇವಾ ಕಾರ್ಯವಾಗಬಹುದು. ಸಾಧ್ಯವಾದರೆ ಪಕ್ಷಿಗಳಿಗೆ ನೀರು ಇಡುವುದು, ಹಸಿದ ಪ್ರಾಣಿಗಳಿಗೆ ಸುರಕ್ಷಿತ ಆಹಾರ ನೀಡುವುದು ಅಥವಾ ಮನೆಯ ಸುತ್ತಮುತ್ತ ಸ್ವಚ್ಛತೆ ಕಾಪಾಡುವುದು ಮುಂತಾದ ಕೆಲಸಗಳನ್ನು ಮಾಡಬಹುದು. ಇವುಗಳನ್ನು ಧಾರ್ಮಿಕ ಕಡ್ಡಾಯವೆಂದು ಹೇಳದೆ ಕರುಣೆ ಮತ್ತು ಸೇವೆಯ ಸಂಕೇತವಾಗಿ ಮಾಡಬಹುದು. ಲಕ್ಷ್ಮೀ ಪೂಜೆಯೊಂದಿಗೆ ದಯೆಯ ಗುಣವನ್ನು ಬೆಳೆಸಿಕೊಂಡರೆ ಹಬ್ಬದ ಅರ್ಥ ಇನ್ನಷ್ಟು ಆಳವಾಗುತ್ತದೆ. ಇನ್ನು ಪೂಜೆಯ ಸಮಯದಲ್ಲಿ ನಾಣ್ಯಗಳನ್ನು ಇಡುವ ಪದ್ಧತಿ ಕೂಡ ಕೆಲವು ಮನೆಗಳಲ್ಲಿ ಇದೆ. ನಾಣ್ಯಗಳನ್ನು ದೇವಿಯ ಮುಂದೆ ಇಟ್ಟು ಪೂಜೆಯ ನಂತರ ಅವನ್ನು ಹಣದ ಪೆಟ್ಟಿಗೆಯಲ್ಲಿ ಅಥವಾ ಪೂಜಾ ಸ್ಥಳದಲ್ಲಿ ಇಡುತ್ತಾರೆ. ಇದನ್ನು ಹಣ ಸ್ವತಃ ಹೆಚ್ಚಾಗುತ್ತದೆ ಎಂಬ ಖಚಿತ ಭರವಸೆಯಾಗಿ ನೋಡಬಾರದು. ಬದಲಾಗಿ ನನ್ನ ಹಣವನ್ನು ಜವಾಬ್ದಾರಿಯಿಂದ ಬಳಸುತ್ತೇನೆ, ದುಡಿಮೆಗೆ ಗೌರವ ಕೊಡುತ್ತೇನೆ, ಅನಗತ್ಯವಾಗಿ ಖರ್ಚು ಮಾಡುವುದಿಲ್ಲ ಎಂಬ ಸಂಕಲ್ಪದ ಸಂಕೇತವಾಗಿ ನೋಡಬಹುದು. ಹಣವನ್ನು ಗೌರವಿಸುವುದು ಎಂದರೆ ಹಣದ ಹಿಂದೆ ಇರುವ ಶ್ರಮವನ್ನು ಗೌರವಿಸುವುದು. ನಿಮ್ಮ ಬಳಿ ಹಣ ಕಡಿಮೆ ಇದ್ದರೆ ಈ ಪೂಜೆಯನ್ನು ಕಡಿಮೆ ಮಟ್ಟದ ಪೂಜೆ ಎಂದು ಭಾವಿಸಬೇಡಿ. ಕೆಲವೊಮ್ಮೆ ಜೀವನದಲ್ಲಿ ಪರಿಸ್ಥಿತಿಗಳು ಕಠಿಣವಾಗಿರುತ್ತವೆ. ದುಬಾರಿ ಹೂವುಗಳನ್ನು ಖರೀದಿಸಲು ಸಾಧ್ಯವಾಗದೇ ಇರಬಹುದು. ದೊಡ್ಡ ನೈವೇದ್ಯ ಮಾಡಲು ಸಾಧ್ಯವಾಗದೇ ಇರಬಹುದು. ಹೊಸ ಸೀರೆ ಅಥವಾ ಆಭರಣ ಖರೀದಿಸಲು ಸಾಧ್ಯವಾಗದೇ ಇರಬಹುದು. ಆದರೆ ಒಂದು ದೀಪ ಹಚ್ಚಿ ದೇವಿಯ ಮುಂದೆ ಕುಳಿತು, ಅಮ್ಮ, ನಮ್ಮ ಪರಿಸ್ಥಿತಿಯನ್ನು ಸುಧಾರಿಸಲು ಧೈರ್ಯ ಕೊಡು ಎಂದು ಹೇಳುವ ಪ್ರಾರ್ಥನೆಯಲ್ಲಿಯೂ ದೊಡ್ಡ ಶಕ್ತಿ ಇದೆ. ದೇವರ ಮುಂದೆ ನಮ್ಮ ಸ್ಥಿತಿಯನ್ನು ಮುಚ್ಚಿಡಬೇಕಾಗಿಲ್ಲ. ಭಕ್ತಿ ಎಂದರೆ ನಮ್ಮ ಹೃದಯವನ್ನು ನೇರವಾಗಿ ದೇವರ ಮುಂದೆ ಇಡುವುದು. ಇನ್ನು ವರಮಹಾಲಕ್ಷ್ಮಿ ವ್ರತದ ಕಥೆ ಕೇಳುವುದಕ್ಕೂ ಅನೇಕ ಮನೆಗಳಲ್ಲಿ ವಿಶೇಷ ಸ್ಥಾನವಿದೆ. ಚಾರುಮತಿ ಎಂಬ ಸ್ತ್ರೀಯಿಗೆ ಲಕ್ಷ್ಮೀ ದೇವಿಯು ಕನಸಿನಲ್ಲಿ ಕಾಣಿಸಿಕೊಂಡು ವ್ರತವನ್ನು ಆಚರಿಸುವಂತೆ ತಿಳಿಸಿದ ಕಥೆಯನ್ನು ಜನಪ್ರಿಯವಾಗಿ ಹೇಳಲಾಗುತ್ತದೆ. ಈ ಕಥೆಯ ವಿವಿಧ ರೂಪಾಂತರಗಳು ಪ್ರಾದೇಶಿಕ ಸಂಪ್ರದಾಯಗಳ ಪ್ರಕಾರ ಬದಲಾಗಬಹುದು. ಕಥೆಯ ಮುಖ್ಯ ಸಂದೇಶವೆಂದರೆ ಭಕ್ತಿ, ಕುಟುಂಬದ ಹಿತ, ಧರ್ಮ ಮತ್ತು ನಿಷ್ಠೆಯಿಂದ ಆಚರಿಸುವ ವ್ರತದ ಮಹತ್ವ. ಕಥೆಯನ್ನು ಕೇಳುವಾಗ ಕೇವಲ ಇದನ್ನು ಮಾಡಿದರೆ ವರ ಸಿಗುತ್ತದೆ ಎಂದು ನೋಡುವುದಕ್ಕಿಂತ ಆ ಕಥೆಯಲ್ಲಿರುವ ಕುಟುಂಬ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಪೂಜೆಯ ನಂತರ ವರಮಹಾಲಕ್ಷ್ಮಿ ವ್ರತದ ದಾರ ಅಥವಾ ತೋರ ಧರಿಸುವ ಸಂಪ್ರದಾಯವು ಕೆಲವು ಕಡೆ ಇದೆ. ಕೆಲವರು ಇದನ್ನು ಕೈಗೆ ಕಟ್ಟಿಕೊಳ್ಳುತ್ತಾರೆ. ಇದು ಕುಟುಂಬದ ಸಂಪ್ರದಾಯದ ಭಾಗವಾಗಿದ್ದರೆ ಹಿರಿಯರು ಅಥವಾ ಪುರೋಹಿತರ ಮಾರ್ಗದರ್ಶನದಲ್ಲಿ ಮಾಡಬಹುದು. ಅದರ ಉದ್ದೇಶವನ್ನು ಕೇವಲ ಇದನ್ನು ಕಟ್ಟಿಕೊಂಡರೆ ಎಲ್ಲ ಸಮಸ್ಯೆ ಹೋಗುತ್ತವೆ ಎಂದು ಅರ್ಥೈಸದೆ ದೇವಿಯ ಸ್ಮರಣೆ ಮತ್ತು ನಮ್ಮ ಸಂಕಲ್ಪವನ್ನು ನೆನಪಿಸುವ ಸಂಕೇತವಾಗಿ ನೋಡಬಹುದು. ಕೈಯಲ್ಲಿ ಆ ದಾರ ಕಾಣಿಸಿಕೊಂಡಾಗ ನಾನು ಇಂದು ಮಾಡಿದ ಒಳ್ಳೆಯ ಸಂಕಲ್ಪವನ್ನು ಮರೆಯಬಾರದು ಎಂದು ನೆನಪಿಸಿಕೊಳ್ಳಬಹುದು. ಈ ಹಬ್ಬದ ದಿನ ಸಂಜೆ ಮತ್ತೆ ದೀಪ ಹಚ್ಚಿ ಲಕ್ಷ್ಮೀ ಆರತಿ ಮಾಡಬಹುದು. ಮನೆಯ ಎಲ್ಲರೂ ಸೇರಿ ಭಜನೆ ಅಥವಾ ಸ್ತೋತ್ರ ಪಠಣ ಮಾಡಬಹುದು. ಮಕ್ಕಳಿಗೆ ಕೂಡ ಒಂದು ಸಣ್ಣ ಶ್ಲೋಕ ಕಲಿಸಬಹುದು. ಪೂಜೆ ಮುಗಿದ ನಂತರ ಎಲ್ಲರೂ ಮೊಬೈಲ್ನಲ್ಲಿ ಬ್ಯುಸಿಯಾಗುವುದಕ್ಕಿಂತ ಸ್ವಲ್ಪ ಸಮಯ ಕುಟುಂಬದೊಂದಿಗೆ ಕುಳಿತು ಮಾತನಾಡುವುದು ಇನ್ನಷ್ಟು ಸುಂದರ. ಇಂದಿನ ಜೀವನದಲ್ಲಿ ಒಂದೇ ಮನೆಯಲ್ಲಿದ್ದರೂ ಪ್ರತಿಯೊಬ್ಬರು ತಮ್ಮದೇ ಮೊಬೈಲ್ನಲ್ಲಿ ಮುಳುಗಿರುವುದು ಸಾಮಾನ್ಯವಾಗಿದೆ. ಹಾಗಾಗಿ ಹಬ್ಬದ ದಿನ ಕನಿಷ್ಠ 1 ಗಂಟೆ ಮೊಬೈಲ್ ಬದಿಗಿಟ್ಟು ಕುಟುಂಬದೊಂದಿಗೆ ಮಾತನಾಡುವ ಸಂಕಲ್ಪ ಮಾಡಬಹುದು. ಇನ್ನೊಂದು ವಿಶೇಷವಾದ ಕೆಲಸ ಕುಟುಂಬದ ಹಳೆಯ ಒಳ್ಳೆಯ ನೆನಪುಗಳನ್ನು ಹಂಚಿಕೊಳ್ಳುವುದು. ಅಜ್ಜಿ ಅಥವಾ ತಾಯಿ ಹಿಂದಿನ ಕಾಲದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಹೇಗೆ ಆಚರಿಸುತ್ತಿದ್ದರು ಎಂದು ಕೇಳಿ. ಯಾವ ಹೂವು ಬಳಸುತ್ತಿದ್ದರು, ಯಾವ ನೈವೇದ್ಯ ಮಾಡುತ್ತಿದ್ದರು, ಹೇಗೆ ಅಲಂಕರಿಸುತ್ತಿದ್ದರು,
ಯಾರು ಮೊದಲಿಗೆ ಪೂಜೆ ಮಾಡುತ್ತಿದ್ದರು? ಇಂತಹ ಮಾತುಕತೆಗಳು ಕುಟುಂಬದ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುತ್ತವೆ. ಪುಸ್ತಕದಲ್ಲಿ ಓದಿದ ಸಂಸ್ಕೃತಿ ಒಂದು ವಿಷಯ, ಮನೆಯ ಹಿರಿಯರ ಬಾಯಿಂದ ಕೇಳಿದ ಸಂಪ್ರದಾಯ ಮತ್ತೊಂದು ಅಮೂಲ್ಯ ಅನುಭವ. ವರಮಹಾಲಕ್ಷ್ಮಿ ಹಬ್ಬವನ್ನು ಸ್ಪರ್ಧೆಯನ್ನಾಗಿ ಮಾಡಬೇಡಿ. ನಮ್ಮ ಅಲಂಕಾರ ಅವರಿಗಿಂತ ಚೆನ್ನಾಗಿರಬೇಕು, ನಾವು ಹೆಚ್ಚು ಜನರನ್ನು ಕರೆಯಬೇಕು, ನಾವು ಹೆಚ್ಚು ಉಡುಗೊರೆ ಕೊಡಬೇಕು ಎನ್ನುವ ಮನೋಭಾವ ಹಬ್ಬದ ಶಾಂತಿಯನ್ನು ಕಳೆದು ಹೋಗುವಂತೆ ಮಾಡಬಹುದು. ಸಾಮಾಜಿಕ ಜಾಲತಾಣದಲ್ಲಿ ಇತರರ ಮನೆಗಳ ಅಲಂಕಾರ ನೋಡಿ ನಮ್ಮ ಮನೆಯನ್ನು ಕಡಿಮೆ ಎಂದು ಭಾವಿಸಬೇಡಿ. ಪ್ರತಿಯೊಂದು ಮನೆಯ ಪರಿಸ್ಥಿತಿ ಬೇರೆ. ಒಂದು ಮನೆಯಲ್ಲಿ ದೊಡ್ಡ ಪೂಜೆ ನಡೆಯಬಹುದು, ಇನ್ನೊಂದು ಮನೆಯಲ್ಲಿ ಸರಳ ದೀಪ ಹಚ್ಚಬಹುದು. ದೇವರ ಮುಂದೆ ಎರಡರ ಭಕ್ತಿಯ ಮೌಲ್ಯವನ್ನು ಹಣದಿಂದ ಅಳೆಯಲು ಸಾಧ್ಯವಿಲ್ಲ. ಈ ದಿನ ಮನೆಯಲ್ಲಿರುವ ಕೆಲಸ ಮಾಡುವವರನ್ನು ಗೌರವಿಸುವುದು ಕೂಡ ಒಂದು ಒಳ್ಳೆಯ ಮಾನವೀಯ ಕಾರ್ಯ. ಮನೆಗೆ ಸಹಾಯ ಮಾಡುವ ವ್ಯಕ್ತಿ ಇದ್ದರೆ ಅವರಿಗೆ ಆಹಾರ ನೀಡುವುದು, ಗೌರವದಿಂದ ಮಾತನಾಡುವುದು ಅಥವಾ ಸಾಧ್ಯವಾದಷ್ಟು ಸಣ್ಣ ಉಡುಗೊರೆ ನೀಡುವುದು ಒಳ್ಳೆಯದು. ಹಬ್ಬದ ದಿನ ನಮ್ಮ ಮನೆಯಲ್ಲಿ ಎಲ್ಲವೂ ಸಿದ್ಧವಾಗಲು ಸಹಾಯ ಮಾಡುವವರ ಪರಿಶ್ರಮವನ್ನು ಮರೆಯಬಾರದು. ನಮ್ಮ ಮನೆಯ ಸಮೃದ್ಧಿಯ ಹಿಂದೆ ಅನೇಕ ಜನರ ಪರಿಶ್ರಮವಿದೆ. ಇದೇ ರೀತಿ ರೈತರು, ಕಾರ್ಮಿಕರು, ಸ್ವಚ್ಛತಾ ಸಿಬ್ಬಂದಿ, ಡೆಲಿವರಿ ಕೆಲಸಗಾರರು, ಚಾಲಕರು, ನಮ್ಮ ದೈನಂದಿನ ಜೀವನವನ್ನು ಸುಲಭಗೊಳಿಸುವ ಅನೇಕ ಜನರ ಪರಿಶ್ರಮವನ್ನು ನೆನಪಿಸಿಕೊಳ್ಳಬಹುದು. ದೇವಿಗೆ ಹೂವು ಅರ್ಪಿಸುವಾಗ ಆ ಹೂವು ಬೆಳೆದ ಮಣ್ಣನ್ನು, ಅದನ್ನು ಬೆಳೆಸಿದ ರೈತನನ್ನು ಮತ್ತು ಅದನ್ನು ನಮ್ಮ ಮನೆಗೆ ತಂದ ವ್ಯಕ್ತಿಯನ್ನು ನೆನಪಿಸಿಕೊಳ್ಳುವುದು ಕೃತಜ್ಞತೆಯ ಒಂದು ರೂಪ. ಇನ್ನು ಒಂದು ಮುಖ್ಯ ವಿಷಯ, ಪೂಜೆಯಲ್ಲಿ ಮನಸ್ಸು ಎಲ್ಲಿರಬೇಕು? ನಾವು ಮಂತ್ರಗಳನ್ನು ಹೇಳುತ್ತಿರಬಹುದು, ಆದರೆ ಮನಸ್ಸು ಮೊಬೈಲ್ನಲ್ಲಿ ಇರಬಹುದು. ಕೈಯಲ್ಲಿ ಹೂವು ಇರಬಹುದು, ಆದರೆ ಮನಸ್ಸಿನಲ್ಲಿ ಹಣದ ಚಿಂತೆ ಇರಬಹುದು. ತುಟಿಗಳಲ್ಲಿ ಸ್ತೋತ್ರ ಇರಬಹುದು, ಆದರೆ ಹೃದಯದಲ್ಲಿ ಕೋಪ ಇರಬಹುದು. ಇದನ್ನು ತಪ್ಪು ಎಂದು ಭಯಪಡಬೇಕಾಗಿಲ್ಲ. ಮನಸ್ಸು ಅಲೆದಾಡುವುದು ಸಹಜ. ಆದರೆ ಪೂಜೆಯ ಸಮಯದಲ್ಲಿ ನಿಧಾನವಾಗಿ ಉಸಿರೆಳೆದು ಕೆಲವು ಕ್ಷಣ ಕಣ್ಣು ಮುಚ್ಚಿ ಲಕ್ಷ್ಮೀ ದೇವಿಯ ರೂಪವನ್ನು ಮನಸ್ಸಿನಲ್ಲಿ ನೆನಪಿಸಿಕೊಂಡು ನಾನು ಈಗ ಇಲ್ಲಿ ಇದ್ದೇನೆ ಎಂದು ಮನಸ್ಸನ್ನು ಮತ್ತೆ ಪೂಜೆಗೆ ತರಬಹುದು. ಈ ದಿನ 5 ನಿಮಿಷ ಮೌನ ಪ್ರಾರ್ಥನೆ ಮಾಡುವುದನ್ನು ಅಭ್ಯಾಸ ಮಾಡಬಹುದು. ಯಾವುದೇ ದೊಡ್ಡ ಮಂತ್ರ ಬೇಡ. ಕಣ್ಣು ಮುಚ್ಚಿ ನಿಧಾನವಾಗಿ ಉಸಿರೆಳೆದು ನನ್ನ ಕುಟುಂಬ ಸುರಕ್ಷಿತವಾಗಿರಲಿ, ನನ್ನ ಮನಸ್ಸಿಗೆ ಶಾಂತಿ ಸಿಗಲಿ, ನನ್ನ ದುಡಿಮೆಗೆ ಒಳ್ಳೆಯ ಫಲ ಸಿಗಲಿ, ನನ್ನಿಂದ ಇತರರಿಗೆ ಒಳ್ಳೆಯದು ಆಗಲಿ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ಈ 5 ನಿಮಿಷಗಳು ನಿಮ್ಮ ಇಡೀ ದಿನದ ಅತ್ಯಂತ ಶಾಂತವಾದ ಕ್ಷಣವಾಗಬಹುದು. ಹಬ್ಬದ ದಿನ ಬೆಳಗ್ಗೆ ಪೂಜೆ ಮಾಡಿದ ನಂತರ ದಿನವಿಡೀ ಸಾತ್ವಿಕ ವಾತಾವರಣ ಇರಿಸುವ ಪ್ರಯತ್ನ ಮಾಡಬಹುದು. ಮನೆಯಲ್ಲಿನ ಅನಗತ್ಯ ಜಗಳ, ಕೋಪದ ಮಾತು, ನಿಂದನೆ, ಜೋರಾದ ಗದ್ದಲ ಇವುಗಳನ್ನು ಕಡಿಮೆ ಮಾಡುವುದು ಒಳ್ಳೆಯದು. ಯಾರೊಂದಿಗಾದರೂ ಮನಸ್ತಾಪ ಇದ್ದರೆ ಸಾಧ್ಯವಾದಷ್ಟು ಆ ದಿನ ಒಂದು ಒಳ್ಳೆಯ ಮಾತಿನಿಂದ ಆರಂಭಿಸಬಹುದು. ನಮ್ಮ ನಡುವೆ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸು ಎಂದು ಹೇಳುವುದು ಕೆಲವೊಮ್ಮೆ 1000 ರೂಪಾಯಿ ಉಡುಗೊರೆಗಿಂತ ದೊಡ್ಡದು. ವರಮಹಾಲಕ್ಷ್ಮಿ ಹಬ್ಬವು ವಿಶೇಷವಾಗಿ ಸೌಭಾಗ್ಯ ಮತ್ತು ಕುಟುಂಬದ ಕಲ್ಯಾಣದೊಂದಿಗೆ ಸಂಬಂಧಿಸಿದೆ ಎಂದು ಭಕ್ತರು ನಂಬುತ್ತಾರೆ. ಆದರೆ ಸೌಭಾಗ್ಯ ಎಂದರೆ ಕೇವಲ ಆಭರಣ ಧರಿಸುವುದು ಅಥವಾ ಮಂಗಳಸೂತ್ರವಲ್ಲ. ಜೀವನ ಸಂಗಾತಿಯೊಂದಿಗೆ ಗೌರವದಿಂದ ಮಾತನಾಡುವುದು, ಒಬ್ಬರ ಕಷ್ಟವನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳುವುದು, ಕುಟುಂಬದ ಜವಾಬ್ದಾರಿಯನ್ನು ಹಂಚಿಕೊಳ್ಳುವುದು ಇವೆಲ್ಲವೂ ಸೌಭಾಗ್ಯದ ಭಾಗವೇ. ಹಾಗಾಗಿ ಪತಿಪತ್ನಿ ಇಬ್ಬರೂ ಈ ದಿನ ಒಬ್ಬರಿಗೊಬ್ಬರು ಕೃತಜ್ಞತೆ ಹೇಳಬಹುದು. ನೀನು ನನ್ನ ಜೀವನದಲ್ಲಿ ಇದ್ದೀಯಾ, ಅದಕ್ಕೆ ಧನ್ಯವಾದ ಎಂಬ ಒಂದು ಸರಳ ಮಾತು ಕೂಡ ಒಂದು ಪೂಜೆಯಂತೆಯೇ ಆಗಬಹುದು. ಏಕೆಂದರೆ ನಮ್ಮ ಜೀವನದಲ್ಲಿ ನಮಗೆ ಬೆಂಬಲ ನೀಡುವ ವ್ಯಕ್ತಿಗಳನ್ನು ನಾವು ಹಲವಾರು ಬಾರಿ ಸಾಮಾನ್ಯವೆಂದು ತೆಗೆದುಕೊಳ್ಳುತ್ತೇವೆ. ಹಬ್ಬದ ದಿನ ಅವರಿಗೆ ಧನ್ಯವಾದ ಹೇಳುವುದು ಸಂಬಂಧಗಳನ್ನು ಬಲಪಡಿಸುತ್ತದೆ. ಇನ್ನು ಲಕ್ಷ್ಮೀ ದೇವಿಗೆ ಇಷ್ಟವಾದದ್ದು ಯಾವುದು ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವಾಗ ನಾವು ಕೇವಲ ಹೂವು, ನೈವೇದ್ಯ ಮತ್ತು ಆಭರಣಗಳನ್ನು ನೋಡಬಾರದು. ಪುರಾಣ ಮತ್ತು ಭಕ್ತಿಪರ ಸಂಪ್ರದಾಯಗಳಲ್ಲಿ ಲಕ್ಷ್ಮಿಯನ್ನು ಶುಚಿತ್ವ, ಮಂಗಳ, ಸಮೃದ್ಧಿ, ಸೌಂದರ್ಯ ಮತ್ತು ಧರ್ಮದೊಂದಿಗೆ ಸಂಪರ್ಕಿಸಲಾಗಿದೆ. ಹಾಗಾಗಿ ನಮ್ಮ ಜೀವನದಲ್ಲೂ ಈ ಗುಣಗಳನ್ನು ಬೆಳೆಸಿಕೊಳ್ಳುವುದು ಮುಖ್ಯ. ಮನೆಯಲ್ಲಿರುವ ಆಹಾರವನ್ನು ಗೌರವಿಸುವುದು, ಹಣವನ್ನು ವ್ಯರ್ಥ ಮಾಡದಿರುವುದು, ದುಡಿಮೆಯನ್ನು ಗೌರವಿಸುವುದು, ಇತರರಿಗೆ ಸಹಾಯ ಮಾಡುವುದು ಮತ್ತು ಕುಟುಂಬದವರನ್ನು ಪ್ರೀತಿಸುವುದು ಇವೆಲ್ಲವೂ ಲಕ್ಷ್ಮೀ ಆರಾಧನೆಯ ಜೀವನ ಮೂಲ್ಯಗಳಾಗಿ ನೋಡಬಹುದು. ಒಂದು ವಿಶೇಷ ಸಂಕಲ್ಪವನ್ನು ನೀವು ಈ ಬಾರಿ ಮಾಡಬಹುದು. ಈ ವರ್ಷದಿಂದ ನನ್ನ ಮನೆಯಲ್ಲಿರುವ ಯಾವುದನ್ನೂ ಅನಗತ್ಯವಾಗಿ ವ್ಯರ್ಥ ಮಾಡುವುದಿಲ್ಲ ಎಂದು. ನೀರನ್ನು ವ್ಯರ್ಥ ಮಾಡಬೇಡಿ, ಆಹಾರವನ್ನು ವ್ಯರ್ಥ ಮಾಡಬೇಡಿ, ವಿದ್ಯುತ್ ವ್ಯರ್ಥ ಮಾಡಬೇಡಿ, ಹಣವನ್ನು ವ್ಯರ್ಥ ಮಾಡಬೇಡಿ, ಸಮಯವನ್ನು ವ್ಯರ್ಥ ಮಾಡಬೇಡಿ. ಇದು ಕೇವಲ ಆರ್ಥಿಕ ಉಳಿತಾಯವಲ್ಲ, ಸಂಪತ್ತಿನ ನಿಜವಾದ ಗೌರವ. ಮತ್ತೊಂದು ಸಂಕಲ್ಪ, ಪ್ರತಿ ತಿಂಗಳು ಒಂದು ಒಳ್ಳೆಯ ಕೆಲಸ. ದೊಡ್ಡ ಕೆಲಸ ಆಗಬೇಕಿಲ್ಲ. ಒಂದು ಮಗುವಿಗೆ ಪುಸ್ತಕ ಕೊಡುವುದು, ಒಬ್ಬರಿಗೆ ಊಟ ನೀಡುವುದು, ಮರ ನೆಡುವುದು, ಪಕ್ಷಿಗಳಿಗೆ ನೀರು ಇಡುವುದು, ಮನೆಯ ಹಿರಿಯರನ್ನು ವೈದ್ಯರ ಬಳಿ ಕರೆದುಕೊಂಡು ಹೋಗುವುದು, ಯಾರಾದರೂ ಕಷ್ಟದಲ್ಲಿದ್ದರೆ ಅವರಿಗೆ ಸಹಾಯ ಮಾಡುವುದು ಯಾವುದಾದರೂ ಒಂದು.
ವರಮಹಾಲಕ್ಷ್ಮಿ ಹಬ್ಬದಂದು ಮಾಡಿದ ಸಂಕಲ್ಪ ವರ್ಷಪೂರ್ತಿ ಮುಂದುವರಿದರೆ ಆ ಒಂದು ದಿನದ ಪೂಜೆ ಒಂದು ವರ್ಷದ ಸೇವೆಯಾಗಿ ಬದಲಾಗುತ್ತದೆ. ಹೀಗೆ ನೋಡಿದರೆ ವರಮಹಾಲಕ್ಷ್ಮಿ ಹಬ್ಬದ ನಿಜವಾದ ಸೌಂದರ್ಯ ಕೇವಲ ಪೂಜಾ ಕೋಣೆಯಲ್ಲಿ ಇರುವ ದೇವಿಯ ಅಲಂಕಾರದಲ್ಲಿಲ್ಲ, ನಮ್ಮ ಜೀವನದ ಅಲಂಕಾರದಲ್ಲಿದೆ. ನಮ್ಮ ಮಾತು ಸುಂದರವಾಗಬೇಕು, ನಮ್ಮ ಮನೆ ಸ್ವಚ್ಛವಾಗಬೇಕು, ನಮ್ಮ ಸಂಬಂಧಗಳು ಬಲವಾಗಬೇಕು, ನಮ್ಮ ಹಣದ ಬಳಕೆ ಜವಾಬ್ದಾರಿಯುತವಾಗಬೇಕು, ನಮ್ಮ ಹೃದಯದಲ್ಲಿ ದಯೆ ಹೆಚ್ಚಬೇಕು, ನಮ್ಮ ದುಡಿಮೆಯಲ್ಲಿ ಪ್ರಾಮಾಣಿಕತೆ ಇರಬೇಕು. ಆಗಲೇ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಇದ್ದಾಳೆ ಎಂಬ ಮಾತಿಗೆ ಒಂದು ಆಳವಾದ ಅರ್ಥ ಬರುತ್ತದೆ. ಹೀಗಾಗಿ ಆಗಸ್ಟ್ 21, 2026 ರಂದು ನೀವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತಿದ್ದರೆ ನಿಮ್ಮ ಮನೆಯ ಸಂಪ್ರದಾಯ ಮತ್ತು ಸ್ಥಳೀಯ ಪಂಚಾಂಗದ ಮಾರ್ಗದರ್ಶನದಂತೆ ಪೂಜಾ ಸಮಯ ಮತ್ತು ವಿಧಿಗಳನ್ನು ನಿರ್ಧರಿಸಿ. ಬೆಳಗ್ಗೆ ಮನೆಯನ್ನು ಸ್ವಚ್ಛಗೊಳಿಸಿ, ಪೂಜಾ ಸ್ಥಳವನ್ನು ಸಿದ್ಧಪಡಿಸಿ, ಲಕ್ಷ್ಮೀ ದೇವಿಯನ್ನು ನಿಮ್ಮ ಸಂಪ್ರದಾಯದಂತೆ ಕೂರಿಸಿ, ಕಲಶ ಸ್ಥಾಪನೆ ಮಾಡಿ, ಹೂವು, ಅರಿಶಿನ, ಕುಂಕುಮ, ಅಕ್ಷತೆ ಮತ್ತು ನೈವೇದ್ಯ ಅರ್ಪಿಸಿ, ಸ್ತೋತ್ರ ಅಥವಾ ಮಂತ್ರ ಪಠಿಸಿ, ದೀಪಾರಾಧನೆ ಮಾಡಿ ಮತ್ತು ಕುಟುಂಬದ ಎಲ್ಲರೂ ಸೇರಿ ಪ್ರಾರ್ಥಿಸಿ. ನಂತರ ಸಾಧ್ಯವಾದಷ್ಟು ದಾನ ಮಾಡಿ, ಅನ್ನ ಹಂಚಿ, ಹಿರಿಯರ ಆಶೀರ್ವಾದ ಪಡೆಯಿರಿ ಮತ್ತು ಒಂದು ಒಳ್ಳೆಯ ಸಂಕಲ್ಪ ಮಾಡಿ. ಕೊನೆಯಲ್ಲಿ ದೇವಿಯ ಮುಂದೆ ಕುಳಿತು ಒಂದು ಕ್ಷಣ ನಿಮ್ಮ ಜೀವನವನ್ನು ನೆನಪಿಸಿಕೊಳ್ಳಿ. ಕಳೆದ ವರ್ಷದಲ್ಲಿ ನೀವು ಎದುರಿಸಿದ ಕಷ್ಟಗಳನ್ನು ನೆನಪಿಸಿಕೊಳ್ಳಿ. ಎಷ್ಟು ಸಮಸ್ಯೆಗಳು ಬಂದರೂ ನೀವು ಇಂದು ಇಲ್ಲಿದ್ದೀರಿ. ಅದು ಕೂಡ ಒಂದು ರೀತಿಯ ಸಂಪತ್ತೇ. ನಮ್ಮ ಬಳಿ ಇರುವುದನ್ನು ಗುರುತಿಸುವುದು ಕೃತಜ್ಞತೆ, ಇಲ್ಲದಿರುವುದಕ್ಕಾಗಿ ಮಾತ್ರ ದುಃಖಿಸುವುದು ಕೊರತೆಯ ಭಾವನೆ. ಆದ್ದರಿಂದ ಈ ಬಾರಿ ಲಕ್ಷ್ಮೀ ದೇವಿಯ ಮುಂದೆ ಮೊದಲು ಧನ್ಯವಾದ ಎಂದು ಹೇಳಿ. ನನಗೆ ಈಗಾಗಲೇ ನೀಡಿರುವ ಎಲ್ಲದಕ್ಕೂ ಧನ್ಯವಾದ. ಮುಂದಿನ ಜೀವನವನ್ನು ಸರಿಯಾಗಿ ನಡೆಸಲು ಶಕ್ತಿ ಮತ್ತು ಜ್ಞಾನ ಕೊಡು ಎಂದು ಪ್ರಾರ್ಥಿಸಿ. ಒಂದು ದೀಪದ ಜ್ವಾಲೆಯನ್ನು ನೋಡುತ್ತಾ ಹೀಗೆ ಹೇಳಬಹುದು: ನಮ್ಮ ಮನೆಯಲ್ಲಿ ಬೆಳಕು ಇರಲಿ, ನಮ್ಮ ಮನಸ್ಸಿನಲ್ಲಿ ಬೆಳಕು ಇರಲಿ, ನಮ್ಮ ಮಾತಿನಲ್ಲಿ ಬೆಳಕು ಇರಲಿ, ನಮ್ಮ ದುಡಿಮೆಯಲ್ಲಿ ಬೆಳಕು ಇರಲಿ, ನಮ್ಮ ಸಂಬಂಧಗಳಲ್ಲಿ ಬೆಳಕು ಇರಲಿ. ಇದೇ ವರಮಹಾಲಕ್ಷ್ಮಿ ಹಬ್ಬದ ಆಂತರಿಕ ಸಂದೇಶವಾಗಿ ತೆಗೆದುಕೊಳ್ಳಬಹುದು. ಹಬ್ಬ ಮುಗಿದ ನಂತರವೂ ಈ ಸಂಕಲ್ಪ ಮುಂದುವರಿಯಬೇಕು. ಪೂಜಾ ಕೋಣೆಯ ದೀಪ ಆರಬಹುದು, ಹೂವು ಒಣಗಬಹುದು, ಅಲಂಕಾರ ತೆಗೆದುಹಾಕಬಹುದು, ನೈವೇದ್ಯ ಮುಗಿಯಬಹುದು. ಆದರೆ ಆ ದಿನ ನಾವು ಕಲಿತ ಒಳ್ಳೆಯ ಗುಣಗಳು ನಮ್ಮ ಜೀವನದಲ್ಲಿ ಉಳಿಯಬೇಕು. ಅದೇ ನಿಜವಾದ ಪೂಜೆಯ ಫಲ. ಆದ್ದರಿಂದ ಈ ವರಮಹಾಲಕ್ಷ್ಮಿ ಹಬ್ಬದಂದು ದೇವಿಯನ್ನು ಕೂರಿಸುವಾಗ ನಿಮ್ಮ ಹೃದಯದಲ್ಲೂ ಒಂದು ಸಣ್ಣ ಸಿಂಹಾಸನ ಸಿದ್ಧಪಡಿಸಿ. ಆ ಸಿಂಹಾಸನದಲ್ಲಿ ಶಾಂತಿ, ಕೃತಜ್ಞತೆ, ಪ್ರೀತಿ, ಪ್ರಾಮಾಣಿಕತೆ, ದಯೆ ಮತ್ತು ಜ್ಞಾನ ಎಂಬ 6 ಗುಣಗಳನ್ನು ಕೂರಿಸಿ. ದೇವಿಯ ಮುಂದೆ ಹೂವು ಇಡುವುದರ ಜೊತೆಗೆ ನಿಮ್ಮ ಜೀವನದಲ್ಲೂ ಒಂದು ಒಳ್ಳೆಯ ಗುಣವನ್ನು ನೆಟ್ಟು ಬೆಳೆಸಿಕೊಳ್ಳಿ. ಏಕೆಂದರೆ ಲಕ್ಷ್ಮಿ ಎಂದರೆ ಕೇವಲ ಹಣವಲ್ಲ, ಲಕ್ಷ್ಮಿ ಎಂದರೆ ಜೀವನದಲ್ಲಿ ಇರುವ ಒಳ್ಳೆಯದನ್ನು ಗುರುತಿಸುವ ದೃಷ್ಟಿ. ಲಕ್ಷ್ಮಿ ಎಂದರೆ ದುಡಿಮೆಗೆ ಸಿಗುವ ಗೌರವ. ಲಕ್ಷ್ಮಿ ಎಂದರೆ ಮನೆಯಲ್ಲಿರುವ ನೆಮ್ಮದಿ. ಲಕ್ಷ್ಮಿ ಎಂದರೆ ಅನ್ನದ ಮೌಲ್ಯ. ಲಕ್ಷ್ಮಿ ಎಂದರೆ ಕುಟುಂಬದ ಒಗ್ಗಟ್ಟು. ಲಕ್ಷ್ಮಿ ಎಂದರೆ ಇತರರ ನೋವನ್ನು ಅರ್ಥ ಮಾಡಿಕೊಳ್ಳುವ ಹೃದಯ. ಮತ್ತು ಲಕ್ಷ್ಮಿ ಎಂದರೆ ನಮ್ಮ ಬಳಿ ಇರುವ ಸಂಪತ್ತನ್ನು ಧರ್ಮಬದ್ಧವಾಗಿ ಬಳಸುವ ಬುದ್ಧಿ. ಈ ಭಾವನೆಯೊಂದಿಗೆ ವರಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಿದರೆ ಆ ದಿನ ಕೇವಲ ಒಂದು ಹಬ್ಬವಾಗಿ ಉಳಿಯುವುದಿಲ್ಲ. ಅದು ನಮ್ಮ ಜೀವನವನ್ನು ಮತ್ತೆ ಒಮ್ಮೆ ಸರಿಯಾದ ದಾರಿಗೆ ತರುವ ಒಂದು ಸುಂದರವಾದ ಅವಕಾಶವಾಗುತ್ತದೆ. ಶ್ರೀ ಮಹಾಲಕ್ಷ್ಮಿಯೈ ನಮಃ. ಶ್ರೀ ವರಮಹಾಲಕ್ಷ್ಮಿಯೈ ನಮಃ. ಎಲ್ಲರ ಮನೆಗೂ ಆರೋಗ್ಯ, ನೆಮ್ಮದಿ, ಸಂತೋಷ, ಸೌಭಾಗ್ಯ ಮತ್ತು ಸಮೃದ್ಧಿ ದೊರೆಯಲಿ. ಎಲ್ಲರ ಮನಸ್ಸಿನಲ್ಲೂ ಭಕ್ತಿಯ ಬೆಳಕು ಸದಾ ಇರಲಿ.